இந்த மாதிரி ஒரு ஹஸ்பண்ட் இருந்தா இது உன்னோட ஆட்டமே இல்ல. இட்ஸ் வெரி டிசப்பாயிண்டிங். செய்யணும். வீராதான் எக்ஸசைஸ் சொல்லி கொடுக்குறேன், ஏரோபிக் சொல்லி கொடுக்குறேன். யார் குட்டிமா உன் ஸ்கூல்ல இவ்வளோ முடியோட? டாடி வரல? டாடி வന്നില്ല. இனி மம்மி ஞானே வரும். அம்மா வர சொல்லல. எனக்கு ஆயா வேலை பார்க்கறதுக்கு தான் வர சொல்லியிருக்கேன். என் மாப்பிள்ளை ரெஸ்லர் தாண்டி. ப்ளீஸ் பா. எக்ஸைட்டிங். ಇನ್ನು ಈ ಸಿನಿಮಾವನ್ನು ಚೆಲ್ಲ ಅಯ್ಯವು ಅವರು ನಿರ್ದೇಶನ ಮಾಡಿದ್ದಾರೆ ಹಾಗೂ ಅವರೇ ಈ ಸಿನಿಮಾಗೆ ಕತೆ ಮತ್ತು ಚಿತ್ರಕಥೆಯನ್ನು ಬರೆದಿದ್ದಾರೆ. ಈ ಸಿನಿಮಾದ ನಿರ್ಮಾಣದ ಜವಾಬ್ದಾರಿಯನ್ನು ಇಶಾರಿ ಕೆ ಗಣೇಶ್, ವಿಷ್ಣು ವಿಶಾಲ್ ಮತ್ತು ಇಸಾನ್ ಸಕ್ಸೇನಾ ಅವರು ವಹಿಸಿಕೊಂಡಿದ್ದಾರೆ. ಇನ್ನು ಪ್ರಮುಖ ನಟ ನಟಿಯರು ಈ ಚಿತ್ರದಲ್ಲಿ ವಿಷ್ಣು ವಿಶಾಲ್ ಮತ್ತು ಐಶ್ವರ್ಯ ಲಕ್ಷ್ಮಿ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಕ್ಯಾಮ್ರಾ ಹಾಗೂ ಎಡಿಟಿಂಗ್ ಸಿನಿಮಾಗೆ ಛಾಯಾಗ್ರಹಣವನ್ನು ಕೆ.ಎಂ. ಭಾಸ್ಕರ್ನ ಮಾಡಿದ್ದಾರೆ ಮತ್ತು ಎಡಿಟಿಂಗ್ ಕೆಲಸವನ್ನು ಭರತ್ ವಿಕ್ರಮ್ ನಿರ್ವಹಿಸಿದ್ದಾರೆ. ಇನ್ನು ಸಂಗೀತವನ್ನು ಚಿತ್ರಕ್ಕೆ ಜೀವ ತುಂಬುವ ಸಂಗೀತವನ್ನು ಶಾನ್ ರೊನಾಲ್ಡ್ ಸಂಯೋಜಿಸಿದ್ದಾರೆ. ಇನ್ನು ಸಿನಿಮಾವನ್ನು ವೆಲ್ಸ್ ಫಿಲ್ಮ್ಸ್ ಇಂಟರ್ನ್ಯಾಷನಲ್, ಐವಿಎ ಎಂಟರ್ಟೈನ್ಮೆಂಟ್ ಮತ್ತು ವಿಷ್ಣು ವಿಶಾಲ್ ಸ್ಟುಡಿಯೋಸ್ ಸಂಸ್ಥೆಗಳು ಒಟ್ಟಾಗಿ ನಿರ್ಮಿಸಿವೆ. ಈ ಚಿತ್ರವನ್ನು ರೆಡ್ ಜೈಂಟ್ ಮೂವೀಸ್ ಸಂಸ್ಥೆ ವಿತರಣೆ ಮಾಡಿದೆ. ಇನ್ನು ಈ ಚಿತ್ರವು 3 ಜುಲೈ 2026ರಂದು ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗಿದೆ. ಸಿನಿಮಾದ ಒಟ್ಟು ರನ್ನಿಂಗ್ ಟೈಮ್ ಸುಮಾರು 154 ನಿಮಿಷಗಳು ಇದೆ. ಇನ್ನು ಭಾರತೀಯ ಚಲನಚಿತ್ರವಾಗಿದ್ದು ಮೂಲತಃ ತಮಿಳು ಭಾಷೆಯಲ್ಲಿ ಮೂಡಿಬಂದಿದೆ. ಇನ್ನು ಈ ಸಿನಿಮಾದ ಒಟ್ಟು ಅಂದಾಜು ಗಳಿಕೆಯ ಸರಿಸುಮಾರು 55 ಕೋಟಿ ರೂಪಾಯಿ ಗಳಿಷ್ಟಿದೆ. ಸಿನಿಮಾದ ಆರಂಭವು ಮೊದಲ ಭಾಗದ ಹೈಲೈಟ್ಸ್ನೊಂದಿಗೆ ಶುರುವಾಗುತ್ತೆ. ವೀರ ಒಬ್ಬ ಪುರುಷ ಅಹಂಕಾರ ಹೊಂದಿರುವ ವ್ಯಕ್ತಿ. ತನಗೆ ಹೆಂಡತಿಯಾಗಿ ಬರುವವಳು ತುಂಬ ಸೌಮ್ಯವಾಗಿರಬೇಕು, ತಾನು ಹೇಳಿದಂತೆ ಕೇಳಬೇಕು ಎಂದುಕೊಳ್ಳುವವನು. ಆದರೆ ಅವನಿಗೆ ಸಿಗುವುದೇ ಕುಸ್ತಿಪಟ್ಟು ಬಂಡಾಯ ಸ್ವಭಾವದ ಕೀರ್ತಿ ಅಂದರೆ ಐಶ್ವರ್ಯ ಲಕ್ಷ್ಮಿ
ಮೊದಲ ಭಾಗದಲ್ಲಿ ಇವರಿಬ್ಬರ ನಡುವೆ ನಡೆಯುವ ಜಗಳಗಳು, ಕುಸ್ತಿ ಅಖಾಡದ ಸನ್ನಿವೇಶಗಳು ಮತ್ತು ಕೊನೆಗೆ ಕೀರ್ತಿ ತನ್ನ ಗಂಡನಿಗೆ ತಕ್ಕ ಪಾಠ ಕಲಿಸಿ ಅವನನ್ನು ಬದಲಾಯಿಸುವ ಹಾದಿ ಜನಗಳಿಗೆ ಸಿಕ್ಕಾಪಟ್ಟೆ ಇಷ್ಟವಾಗಿತ್ತು. ಈಗ ಎರಡನೇ ಭಾಗದಲ್ಲಿ ಇವರ ಮದುವೆಯ ನಂತರ ಸಂಸಾರ ಹೇಗಿದೆ ಎಂಬುದನ್ನು ಕಥೆಯ ಮೂಲಕ ತೋರಿಸಲಾಗಿದೆ. ಮದುವೆಯಾಗಿ ಕೆಲವು ತಿಂಗಳುಗಳು ಕಳೆದ ಬಳಿಕ ವೀರ ಮತ್ತು ಕೀರ್ತಿ ಜೀವನದಲ್ಲಿ ಹೊಸ ಸಮಸ್ಯೆಗಳು ಎದುರಾಗುತ್ತವೆ. ವೀರ ತನ್ನ ಹಳೆಯ ಚಾಳಿಯನ್ನು ಸಂಪೂರ್ಣವಾಗಿ ಬಿಟ್ಟಿರುವುದಿಲ್ಲ. ತನ್ನದೊಂದು ದೊಡ್ಡ ಗ್ಯಾಂಗ್ ಇಟ್ಕೊಂಡು ಊರಿನಲ್ಲಿ ಹಿರಿಯರಣ್ಣರ ಥರ ಮೆರೆಯಲು ನೋಡ್ತಿರುತ್ತಾನೆ. ಆದರೆ ಕೀರ್ತಿ ಈಗ ಕೇವಲ ಹೆಂಡತಿಯಾಗಿ ಮಾತ್ರವಲ್ಲದೆ ತನ್ನ ಸ್ವಂತಿಕೆ ಮತ್ತು ಕನಸುಗಳನ್ನು ಮುಂದುವರಿಸಲು ಬಯಸ್ತಾಳೆ. ವೀರ ತನ್ನ ಹೆಂಡತಿ ಮನೆಯಾಚೆ ಹೋಗುವುದನ್ನು, ಎಲ್ಲರ ಮುಂದೆ ತನ್ನಗಿಂತ ಹೆಚ್ಚು ಹೆಸರು ಮಾಡುವುದನ್ನು ಸಹಿಸುವುದಿಲ್ಲ. ಇದರಿಂದ ಮನೆಯಲ್ಲಿ ಮತ್ತೆ ಸಣ್ಣ ಪುಟ್ಟ ಜಗಳಗಳು, ಈಗೋ ಕ್ಲಾಸ್ಗಳು ಶುರುವಾಗುತ್ತದೆ. ಕಥೆಯಲ್ಲಿ ಅತಿ ಮುಖ್ಯವಾದ ತಿರುವು ಬರುವುದು ಕೀರ್ತಿಗೆ ಸಿಗುವ ಒಂದು ದೊಡ್ಡ ಅವಕಾಶದಿಂದ. ಕುಸ್ತಿ ಅಥವಾ ತನ್ನದೇ ಆದ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಕೀರ್ತಿಗೆ ದೊಡ್ಡ ವೇದಿಕೆ ಸಿಗುತ್ತದೆ. ವೀರ ಮೇಲ್ನೋಟಕ್ಕೆ ಇದಕ್ಕೆ ಒಪ್ಪಿಕೊಂಡಂತೆ ನಟಿಸಿದರು. ಒಳಗೊಳಗೆ ಅಸೂಯೆ ಮತ್ತು ಮುಜುಗರ ಅನುಭವಿಸುತ್ತಾನೆ. ಅವಳ ಯಶಸ್ಸನ್ನು ತಡೆಯಲು ವೀರ ಮಾಡುವ ತಮಾಷೆಯ ಪ್ರಯತ್ನಗಳು ಮತ್ತು ಅದರಿಂದ ಸಿಗುವ ತಿರುವುಗಳು ಸಿನಿಮಾದಲ್ಲಿ ನಗುವಿನ ಅಲೆ ಎಬ್ಬಿಸುತ್ತವೆ. ಕೀರ್ತಿ ತನ್ನ ಗಂಡನ ಇಂಥ ಬಲಿಷ್ಠ ವರ್ತಮಾನವನ್ನು ಹೇಗೆ ಎದುರಿಸುತ್ತಾಳೆ ಮತ್ತು ಅವನ ಅಹಂಕಾರವನ್ನು ಹೇಗೆ ಮಟ್ಟ ಹಾಕ್ತಾಳೆ ಎಂಬುದೇ ದ್ವಿತೀಯಾರ್ಧದ ಮುಖ್ಯ ಹೊರನಾಗಿದೆ. ಕೇವಲ ಕಾಮಿಡಿ ಮತ್ತು ಜಗಳ ಮಾತ್ರವಲ್ಲದೆ ಈ ಭಾಗದಲ್ಲಿ ಕುಟುಂಬದ ಹಿನ್ನೆಲೆಗೆ ಹೆಚ್ಚು ಮಹತ್ವ ನೀಡಲಾಗಿದೆ. ಮನೆಯ ಹಿರಿಯರು ಮತ್ತು ಗಂಡ ಹೆಂಡತಿಯ ಜಗಳದ ನಡುವೆ ಹೇಗೆ ಸಿಲುಕಿಕೊಳ್ತಾರೆ, ಇಬ್ಬರಿಗೂ ಬುದ್ಧಿ ಹೇಳಲು ಹೋಗಿ ಯಾವ ರೀತಿ ಸಿಕ್ಕಿ ಹಾಕಿಕೊಳ್ತಾರೆ ಎಂಬುದು ಪ್ರೇಕ್ಷಕರನ್ನು ಕಚಗುಳಿಯಿಡುತ್ತದೆ. ಗಂಡ ಹೆಂಡತಿ ಅಂದರೆ ಕೇವಲ ಒಬ್ಬರ ಮೇಲೂ ಇನ್ನೊಬ್ಬರ ಕೀಳು ಅಲ್ಲ, ಇಬ್ಬರು ಸಮಾನರು ಎಂಬ ಸುಂದರ ಸಂದೇಶವನ್ನು ನಿರ್ದೇಶಕರು ಈ ಭಾಗದಲ್ಲೂ ಬಹಳ ಲವಳಿಕೆಯಿಂದ ಹೇಳಲು ಪ್ರಯತ್ನಿಸಿದ್ದಾರೆ. ಸಿನಿಮಾದಲ್ಲಿ ಬರುವ ಕೆಲವು ಪಂಚಾಯಿತಿ ದೃಶ್ಯಗಳು ಮತ್ತು ಊರಿನ ಜನರ ಮುಂದೆ ವೀರ ಪಡುವ ಪಾಡು ತುಂಬ ಹಾಸ್ಯಮಯವಾಗಿದೆ. ಹೆಂಡತಿ ತನ್ನನ್ನು ಮೀರಿ ಬೆಳೆಯುತ್ತಿದ್ದಾಳೆ ಎಂದು ಊರಿನವರ ಮುಂದೆ ಬಿಲ್ಡಪ್ ಕೊಡಲು ಹೋಗಿ ವೀರ ಸಿಕ್ಕಿಹಾಕಿಕೊಳ್ಳುವ ಸೀನ್ಗಳು ಚಿತ್ರಮಂದಿರದಲ್ಲಿ ನಗೆಡಲು ಹಾರಿಸುತ್ತವೆ. ಕಥೆಯ ಎಡಭಾಗದಲ್ಲಿ ಒಂದು ಅನಿರೀಕ್ಷಿತ ತಿರುವು ಎದುರಾಗುತ್ತದೆ. ಕೀರ್ತಿ ಭಾಗವಹಿಸುವ ಪ್ರಮುಖ ಸ್ಪರ್ಧೆಯಲ್ಲಿ ಅಥವಾ ಅವಳ ವೈಯಕ್ತಿಕ ಜೀವನದ ದೊಡ್ಡ ಸವಾಲಿನಲ್ಲಿ ಅವಳಿಗೆ ಸಂಕಷ್ಟ ಎದುರಾದಾಗ ಎಲ್ಲರೂ ಅವಳ ಕೈ ಬಿಡುತ್ತಾರೆ. ಆದರೆ ಆ ಸಮಯದಲ್ಲಿ ಗಂಡ ವೀರ ತನ್ನ ಎಲ್ಲ ಅಹಂಕಾರ ಮತ್ತು ದೇಶವನ್ನು ಬಿಟ್ಟು ಇನ್ನು ಮರೆತು ಹೆಂಡತಿಯ ಬೆನ್ನಿಗೆ ನಿಲ್ತಾನೆ. ಆ ದೃಶ್ಯಗಳು ಸಿನಿಮಾದಲ್ಲಿ ಅತ್ಯಂತ ಭಾವನಾತ್ಮಕವಾಗಿ ಮೂಡಿಬಂದಿದೆ. ಈ ಸಿನಿಮಾ ಕೇವಲ ನಗುವಿಗೆ ಮಾತ್ರವಲ್ಲ, ಇಂದಿನ ಆಧುನಿಕ ಸಂಸಾರಗಳಿಗೆ ಒಂದು ಒಳ್ಳೆಯ ಸಂದೇಶವನ್ನು ನೀಡುತ್ತದೆ. ಯಾವುದೇ ದಾಂಪತ್ಯಗಳಲ್ಲಿ ಗಂಡ ಅಥವಾ ಹೆಂಡತಿ ಯಾರೂ ಮೇಲಲ್ಲ, ಇಬ್ಬರು ಸಮಾನರು, ಒಬ್ಬರ ಯಶಸ್ಸಿಗೆ ಇನ್ನೊಬ್ಬರ ಅಡಿಯಾಗದೆ ಬೆನ್ನೆಲುಬಾಗಿ ನಿಲ್ಲಬೇಕು ಎಂದು ಸುಂದರವಾದ ತತ್ವವನ್ನು ಈ ಕಥೆಯ ಮೂಲಕ ಬಹಳ ಅಂದವಾಗಿ ಕಟ್ಟಿಕೊಡಲಾಗಿದೆ. ಇನ್ನು ಈ ಸಿನಿಮಾದ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ಅದು ನಟರ ಪರ್ಫಾರ್ಮೆನ್ಸ್. ವಿಷ್ಣು ವಿಶಾಲ್ ಅವರು ತಮ್ಮ ಎಂದಿನ ಟೈಮಿಂಗ್, ಕಾಮಿಡಿ ಮತ್ತು ಹಳ್ಳಿಯ ಯುವಕನ ಪಾತ್ರದಲ್ಲಿ ಮತ್ತೊಮ್ಮೆ ಮಿಂಚಿದ್ದಾರೆ. ಗಂಡನ ಅಹಂಕಾರವನ್ನು ತೋರಿಸುವ ಸೀನ್ ಆಗಿರ್ಬೋದು ಅಥವಾ ಹೆಂಡತಿಗೆ ಹೆದರಿಕೊಂಡು ಸುಮ್ಮನಾಗುವ ಸೀನ್ಗಳಲ್ಲಿ ಅವರ ಹಾವಭಾವ ನಗು ತರಿಸುತ್ತದೆ.
ಇನ್ನು ಐಶ್ವರ್ಯ ಲಕ್ಷ್ಮಿ ಅವರ ಪಾತ್ರ ಈ ಸಿನಿಮಾದ ನಿಜವಾದ ಜೀವಾಳ ತಂದಿದೆ. ಬರೀ ಗ್ಲಾಮರ್ಗೆ ಸೀಮಿತವಾಗದೆ ಸ್ವಾಭಿಮಾನಿ ಹೆಂಡತಿಯಾಗಿ ಗಂಡನಿಗೆ ತಕ್ಕ ತಿರುಗೇಟು ನೀಡುವ ಕುಸ್ತಿಪಟುವಾಗಿ ಅವರ ತುಂಬ ಸಂಸಾರವೊಂದು ಯಶಸ್ಸಿಗೆ ಕಾರಣವಾಗ್ತಾರೆ. ಇವರಿಬ್ಬರ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಪ್ರೇಕ್ಷಕರನ್ನು ಕನೆಕ್ಟ್ ಮಾಡುತ್ತೆ. ಇನ್ನು ಡೈರೆಕ್ಷನ್ ಮತ್ತು ಮ್ಯೂಸಿಕ್. ನಿರ್ದೇಶಕರು ಕಥೆಯನ್ನು ಎಲ್ಲೂ ಬೋರ್ ಆಗದಂತೆ ಬಹಳ ಲಘುವಾಗಿ ಕೊಂಡೊಯ್ದಿದ್ದಾರೆ. ಮೊದಲ ಭಾಗದ ಯಶಸ್ಸಿನ ಬೆನ್ನಲ್ಲೇ ಬಂದಿದ್ದರು ಕಥೆಯಲ್ಲಿ ಹೊಸತನವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿದ್ದಾರೆ. ಇನ್ನು BGM ಹಾಡುಗಳು ಸಿನಿಮಾದ ಮೂಡ್ಗೆ ತಕ್ಕ ಹಾಗೆ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಕಾಮಿಡಿ ಸೀನ್ಗಳಲ್ಲಿ ಬರುವ ಮ್ಯೂಸಿಕ್ ಪ್ರೇಕ್ಷಕರನ್ನು ನಗಿಸಿದರೆ ಎಮೋಷ್ನಲ್ ಸೀನ್ಗಳಲ್ಲಿ ಕಥೆಯೊಂದಿಗೆ ಬೆರೆಯುತ್ತದೆ. ಇನ್ನು ಸಿನಿಮಾ ಸೆಕೆಂಡ್ ಹಾಫ್ಗೆ ಬರ್ತಿದ್ದಂತೆ ವೀರ ಮತ್ತು ಕೀರ್ತಿ ನಡುವಿನ ಅಹಂಕಾರದ ಹೋರಾಟವು ಕೇವಲ ಮನೆಗೆ ಮಾತ್ರ ಸೀಮಿತವಾಗಿರದೆ ಊರಿನವರ ಮುಂದೆಯೂ ಬಹಿರಂಗಗೊಳ್ಳುತ್ತದೆ. ಕೀರ್ತಿ ತನ್ನದೇ ಆದ ಗುರಿಯನ್ನು ಸಾಧಿಸಲು ಹೆಜ್ಜೆ ಇಡ್ತಿದ್ದರೆ ವೀರ ತನ್ನ ಹಳೆಯ ಗೆಳೆಯರ ಬಳಗ ಹಾಗೂ ಅಕ್ಕಪಕ್ಕದವರ ಪ್ರಭಾವದಿಂದ ನಾನೇ ಮನೆಯ ಯಜಮಾನ ಎಂಬುದನ್ನು ಸಾಬೀತುಪಡಿಸಲು ಹರಸಾಹಸ ಪಡುತ್ತಿರ್ತಾನೆ. ಈ ಹಾದಿಯಲ್ಲಿ ಇಬ್ಬರ ನಡುವೆ ನಡೆಯುವ ತಮಾಷೆಯ ವಾದ ವಿವಾದಗಳು, ಮುನಿಸುಗಳು ಮತ್ತು ಮುನಿಸಿಕೊಂಡು ದೂರವಿರಲು ಪ್ರಯತ್ನಿಸುವ ಸನ್ನಿವೇಶಗಳನ್ನು ಪ್ರೇಕ್ಷಕರಿಗೆ ಭರಪೂರ ಮನರಂಜನೆ ನೀಡುತ್ತದೆ. ಕಥೆಯ ಕ್ಲೈಮ್ಯಾಕ್ಸ್ ಹತ್ತಿರವಾಗ್ತಿದ್ದಂತೆ ಒಂದು ದೊಡ್ಡ ಅಗ್ನಿ ಪರೀಕ್ಷೆ ಎದುರಾಗುತ್ತೆ. ಕೀರ್ತಿಯ ಜೀವನದಲ್ಲಿ ಅಥವಾ ಅವಳ ವೃತ್ತಿ ಜೀವನದಲ್ಲಿ ಬರುವ ಅನಿರೀಕ್ಷಿತ ಸಂಕಷ್ಟದಿಂದಾಗಿ ಇಡೀ ಕುಟುಂಬವೇ ಅಂತಕ್ಕೆ ಒಳಗಾಗುತ್ತದೆ. ಈ ಸಮಯದಲ್ಲಿ ವೀರ ಕೇವಲ ತನ್ನ ಸ್ವಾರ್ಥ ಮತ್ತು ಗಂಡಸುತನದ ಅಹಂಕಾರದ ಬಗ್ಗೆ ಯೋಚಿಸಿದರೆ ತನ್ನ ಹೆಂಡತಿಯ ನಿಜವಾದ ಶಕ್ತಿ ಮತ್ತು ಅವಳ ಮೇಲಿರುವ ಪ್ರೀತಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ತಾನೆ. ಸಮಾಜದ ಮುಂದೆ ಹೆಂಡತಿಯನ್ನು ಬಿಟ್ಟುಕೊಡದೆ ಅವಳ ಗೆಲುವಿಗೆ ತಾನೇ ಪ್ರಮುಖ ಕಾರಣವಾಗಲು ನಿರ್ಧರಿಸ್ತಾನೆ. ಎಲ್ಲ ತಡೆಗಳನ್ನು ದಾಟಿ ಕೀರ್ತಿ ಜಯಶಾಲಿ ಆಗ್ತಾಳೆ. ವೀರ ತನ್ನ ತಪ್ಪನ್ನು ಮನಪೂರ್ವಕವಾಗಿ ಒಪ್ಪಿಸಿಕೊಳ್ಳುವುದರ ಮೂಲಕ ಇಬ್ಬರ ನಡುವಿನ ಎಲ್ಲ ಬಿರುಕುಗಳು ಮಾಯವಾಗ್ತವೆ. ಅಹಂಕಾರದ ಬ್ರ್ಯಾಂಡ್ ಬದಲಾಗಿ ಪರಸ್ಪರ ಗೌರವ ಮತ್ತು ಪ್ರೀತಿಯೇ ದಾಂಪತ್ಯದ ಅತಿ ಮುಖ್ಯ ಅಸ್ತ್ರ ಎಂಬುದನ್ನು ಸಾಬೀತುಪಡಿಸುವ ಮೂಲಕ ಸಿನಿಮಾವು ಅತ್ಯಂತ ಸುಂದರವಾದ ಮತ್ತು ನಗುವಿನ ಹಾಗೂ ತೃಪ್ತಿಕರವಾದ ಅಂತ್ಯವನ್ನು ಕಾಣುತ್ತದೆ. ಇನ್ನು ಸಿನಿಮಾದ ಕೊನೆಯ 10 ನಿಮಿಷಗಳು ಕಥೆಯ ಪ್ರಮುಖ ಹೈಲೈಟ್ ಆಗಿ ನಿಲ್ತವೆ. ಮೊದಲ ಭಾಗದಂತೆ ಇಲ್ಲೂ ಕೂಡ ಒಂದು ಅಂತಿಮ ಅಖಾಡ ಅಥವಾ ದೊಡ್ಡ ಸ್ಪರ್ಧೆಯ ಸನ್ನಿವೇಶ ಎದುರಾಗ್ತದೆ. ಆದರೆ ಈ ಬಾರಿ ಕೇವಲ ಗೆಲುವು ಮುಖ್ಯವಲ್ಲ, ಬದಲಿಗೆ ಗಂಡ ಹೆಂಡತಿ ಇಬ್ಬರು ಪರಸ್ಪರರ ಬೆನ್ನೆಲುಬಾಗಿ ನಿಲ್ಲುವುದು ಹೇಗೆ ಎಂಬುದು ಮುಖ್ಯವಾಗ್ತದೆ. ಕೀರ್ತಿ ಅಖಾಡದಲ್ಲಿ ಹೋರಾಡುತ್ತಿದ್ದರೆ ಹೊರಗೆ ನಿಂತು ವೀರ ಅವಳಿಗಾಗಿ ಕೈಯಾಡಿಸುತ್ತಾ, ಪ್ರೋತ್ಸಾಹಿಸುತ್ತಾ ಮತ್ತು ಅವಳ ಜಯಕ್ಕಾಗಿ ಪ್ರಾರ್ಥಿಸುತ್ತಾ ನಿಲ್ಲುವ ದೃಶ್ಯ ಪ್ರೇಕ್ಷಕರ ಕಣ್ಣಂಚಿನಲ್ಲಿ ಆನಂದ ಬಾಷ್ಪತರಿಸುತ್ತದೆ. ಗೆಲುವು ಯಾರದ್ದೇ ಆಗಿರಲಿ, ಅಂತಿಮವಾಗಿ ಸೋತಿರುವುದು ಅಹಂಕಾರ ಮತ್ತು ಗೆದ್ದಿರುವುದು ಸಂಸಾರ ಎಂಬ ಸಂದೇಶದೊಂದಿಗೆ ಸಿನಿಮಾ ಮುಕ್ತಾಯವಾಗುತ್ತದೆ. ವೀರ ತನ್ನ ತಪ್ಪನ್ನು ತಿದ್ದುಕೊಂಡು ಹೆಂಡತಿಯನ್ನು ಸಮನಾಳಾಗಿ ಸ್ವೀಕರಿಸುವುದರೊಂದಿಗೆ ಪ್ರೇಕ್ಷಕರಿಗೆ ಒಂದು ಸಂಪೂರ್ಣ ಮನರಂಜನೆ ಹಾಗೂ ಒಳ್ಳೆಯ ಸಂದೇಶದ ಅನುಮತಿ ಸಿಗುತ್ತದೆ. ಗಂಡ ಹೆಂಡತಿ ನಡುವಿನ ಜಗಳ, ಅಹಂಕಾರ ಮತ್ತು ಕಾಮಿಡಿ ಮೈತುಂಬಿಸಿಕೊಂಡಿದ್ದ ಗತ್ತಾ ಕುಸ್ತಿ ಸಿನಿಮಾ ನೆನಪಿದೆಯಾ? ಈಗ ಅದೇ ಜೋಡಿಯ ಮಜಾ ರೋಚಕತೆಯೊಂದಿಗೆ ಮತ್ತೊಮ್ಮೆ ಬಂದಿದೆ. ಅದೇ ಗಟ್ಟಾ ಕುಸ್ತಿ 2. ಗಂಡ ಹೆಂಡತಿ ನಡುವಿನ ಜಗಳ, ಅಹಂಕಾರ ಮತ್ತು ಕಾಮಿಡಿ ಮೈತುಂಬಿಕೊಂಡಿದ್ದ ಗಟ್ಟಾ ಕುಸ್ತಿ ಸಿನಿಮಾ ನೆನಪಿದೆಯಾ? ಈಗ ಅದೇ ಜೋಡಿಯ ಮಜಾ ರೋಚಕದೊಂದಿಗೆ ಮತ್ತೊಮ್ಮೆ ಬಂದಿದೆ. ಅದೇ ಗತ್ತಾ ಕುಸ್ತಿ 2. ಈ ಸಿನಿಮಾ ಹೇಗಿದೆ? ಮೊದಲ ಭಾಗದಷ್ಟೇ ಮನರಂಜನೆ ನೀಡುತ್ತಾ ಅಥವಾ ನಿರಾಶೆ ಮಾಡುತ್ತಾ?
ಸಂಪೂರ್ಣ ವಿವರಣೆ ಇಲ್ಲಿದೆ. ವಿಡಿಯೋ ಕೊನೆವರೆಗೂ ನೋಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಫುಲ್ ನೋಡಿ. ಮೊದಲ ಭಾಗದಲ್ಲಿ ವೀರ ಅಂದರೆ ವಿಷ್ಣು ವಿಶಾಲ್ ಮತ್ತು ಕೀರ್ತಿ ಅಂದರೆ ಐಶ್ವರ್ಯ ಲಕ್ಷ್ಮಿ ನಡುವಿನ ಕುಸ್ತಿ ಮತ್ತು ಈಗೋ ಸ್ಯಾಟಿಸ್ಫೈ ಆಗುತ್ತು. ಆದರೆ ಎರಡನೇ ಭಾಗದಲ್ಲಿ ಅವರ ಸಂಸಾರದ ಹೊಸ ತಿರುವುಗಳು, ಗಂಡ ಹೆಂಡತಿ ನಡುವಿನ ಇಂದಿನ ಕಾಲದ ಗೊಂದಲಗಳು ಮತ್ತು ಅದ್ಭುತವಾದ ಫ್ಯಾಮಿಲಿ ಡ್ರಾಮಾ ಕಥೆಯ ಹೈಲೈಟ್ ಆಗಿದೆ. ನಿರ್ದೇಶಕರು ಈ ಬಾರಿ ಕಾಮಿಡಿಯ ಜೊತೆಗೆ ಫ್ಯಾಮಿಲಿ ಎಮೋಷನ್ಸ್ಗೂ ಹೆಚ್ಚು ಒತ್ತು ನೀಡಿದ್ದಾರೆ. ಇನ್ನು ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಅಂದರೆ ಕಾಮಿಡಿ ಮತ್ತು ಎಂಟರ್ಟೈನ್ಮೆಂಟ್. ಸಿನಿಮಾದಲ್ಲಿ ಬರುವ ಹಾಸ್ಯ ಸನ್ನಿವೇಶಗಳನ್ನು ಪ್ರೇಕ್ಷಕರನ್ನು ನಗಿಸುತ್ತವೆ. ಗಂಡ ಹೆಂಡತಿ ನಡುವಿನ ಮುನಿಸುಗಳು ಪ್ರತಿಯೊಬ್ಬರಿಗೂ ತಮ್ಮ ಮನೆಯ ಕಥೆಯಂತೆ ಭಾವಿಸುತ್ತದೆ. ಇನ್ನು ವಿಷ್ಣು ವಿಶಾಲ್ ಮತ್ತು ಐಶ್ವರ್ಯ ಲಕ್ಷ್ಮಿ ಅವರ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಮತ್ತೊಮ್ಮೆ ಹೈಲೈಟ್ ಆಗಿದೆ. ಇಬ್ಬರ ಜಗಳದ ಸೀನ್ಗಳು ತುಂಬ ನ್ಯಾಚುರಲ್ ಆಗಿ ಮೂಡಿಬಂದಿವೆ. ಇನ್ನು ಈ ಮೈನಸ್ ಪಾಯಿಂಟ್ ಅಂದರೆ ಕೆಲವೊಮ್ಮೆ ಕತೆ ಮೊದಲ ಭಾಗದ ಹಾದಿಯಲ್ಲೇ ಸಾಗಿದಂತೆ ಅನಿಸಬಹುದು. ಹಾಗೆಯೇ ದ್ವಿತೀಯಾರ್ಧದಲ್ಲಿ ಕೆಲವು ಸನ್ನಿವೇಶಗಳನ್ನು ಮುಂಚೆಯೂ ಊಹಿಸಬಹುದಂತಿವೆ. ಮೊದಲ ಭಾಗದ ಮುಂದುವರಿದ ಭಾಗವಾಗಿ ಈ ಸಿನಿಮಾದಲ್ಲಿ ವೀರ ಅಂದರೆ ವಿಷ್ಣು ವಿಶಾಲ್ ಮತ್ತು ಕೀರ್ತಿ ಐಶ್ವರ್ಯ ಲಕ್ಷ್ಮಿ ಅವರ ಸಾಂಸಾರಿಕ ಜೀವನದ ಹೊಸ ಮುಖಗಳನ್ನು ತೋರಿಸಲಾಗಿದೆ. ಇನ್ನು ಗಂಡ ಹೆಂಡತಿ ನಡುವಿನ ಈಗೋ ಮತ್ತು ಗಂಡನಿಗೆ ತಾನೇ ಮೇಲು ಎಂಬ ಅಹಂಕಾರವಿದ್ದರೆ ಹೆಂಡತಿ ಕೀರ್ತಿ ತಾನೇನು ಕಮ್ಮಿ ಇಲ್ಲ ಎಂದು ಪ್ರತಿಯೊಂದರಲ್ಲೂ ಸಮಬಲ ಸಾಧಿಸಲು ಮುಂದಾಗುತ್ತಾಳೆ. ಇವರ ಆ ಆಂತರಿಕ ಜಗಳ ಹಾಗೂ ಇಬ್ಬರ ನಡುವಿನ ಮಜವಾದ ಸಂಘರ್ಷವೇ ಕಥೆಯ ತಿರುವಾಗಿದೆ. ಕೆಲವು ಕೇವಲ ಕಾಮಿಡಿಗೆ ಸೀಮಿತವಾಗದೆ ಈ ಭಾಗದಲ್ಲಿ ಗಂಡ ಹೆಂಡತಿ ಸಂಬಂಧದ ಮೌಲ್ಯಗಳು, ಚಿಕ್ಕಟ್ಟುಗಳು ಮತ್ತು ಅವುಗಳನ್ನು ಪರಿಹರಿಸಿಕೊಳ್ಳುವ ಹಾದಿಯನ್ನು ಮನರಂಜನಾತ್ಮಕವಾಗಿ ತೋರಿಸಲಾಗಿದೆ. ಇಬ್ಬರು ಅಹಂಕಾರವನ್ನು ಬಿಟ್ಟು ಪರಸ್ಪರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವ ಮೂಲಕ ಸುಂದರವಾದ ಮತ್ತು ನಗುವನ್ನು ತರಿಸುವ ಕ್ಲೈಮ್ಯಾಕ್ಸ್ನೊಂದಿಗೆ ಕತೆ ಮುಂದೆ ಸಾಗುತ್ತದೆ. ಚೆಲ್ಲ ಅಯ್ಯವು ಅವರು ನಿರ್ದೇಶನ ಮಾಡಿದ್ದಾರೆ ಹಾಗೂ ಅವರೇ ಈ ಸಿನಿಮಾಗೆ ಕತೆ ಮತ್ತು ಚಿತ್ರಕಥೆಯನ್ನು ಬರೆದಿದ್ದಾರೆ. ಈ ಸಿನಿಮಾದ ನಿರ್ಮಾಣದ ಜವಾಬ್ದಾರಿಯನ್ನು ಇಶಾರಿ ಕೆ. ಗಣೇಶ್, ವಿಷ್ಣು ವಿಶಾಲ್ ಮತ್ತು ಇಸಾನ್ ಸಕ್ಸೇನಾ ಅವರು ವಹಿಸಿಕೊಂಡಿದ್ದಾರೆ. ಇನ್ನು ಪ್ರಮುಖ ನಟ ನಟಿಯರು ಈ ಚಿತ್ರದಲ್ಲಿ ವಿಷ್ಣು ವಿಶಾಲ್ ಮತ್ತು ಐಶ್ವರ್ಯ ಲಕ್ಷ್ಮಿ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಕ್ಯಾಮ್ರಾ ಹಾಗೂ ಎಡಿಟಿಂಗ್. ಸಿನಿಮಾಗೆ ಛಾಯಾಗ್ರಹಣವನ್ನು ಕೆ.ಎಂ. ಭಾಸ್ಕರ್ನ ಮಾಡಿದ್ದಾರೆ ಮತ್ತು ಎಡಿಟಿಂಗ್ ಕೆಲಸವನ್ನು ಭರತ್ ವಿಕ್ರಮ್ ನಿರ್ವಹಿಸಿದ್ದಾರೆ. ಇನ್ನು ಸಂಗೀತವನ್ನು ಚಿತ್ರಕ್ಕೆ ಜೀವ ತುಂಬುವ ಸಂಗೀತವನ್ನು ಶಾನ್ ರೊನಾಲ್ಡ್ ಸಂಯೋಜಿಸಿದ್ದಾರೆ. ಇನ್ನು ಸಿನಿಮಾವನ್ನು ವೆಲ್ಸ್ ಫಿಲ್ಮ್ಸ್ ಇಂಟರ್ನ್ಯಾಷನಲ್, ಐವಿಎ ಎಂಟರ್ಟೈನ್ಮೆಂಟ್ ಮತ್ತು ವಿಷ್ಣು ವಿಶಾಲ್ ಸ್ಟುಡಿಯೋಸ್ ಸಂಸ್ಥೆಗಳು ಒಟ್ಟಾಗಿ ನಿರ್ಮಿಸಿವೆ. ಈ ಚಿತ್ರವನ್ನು ರೆಡ್ ಜೈಂಟ್ ಮೂವೀಸ್ ಸಂಸ್ಥೆ ವಿತರಣೆ ಮಾಡಿದೆ. ಇನ್ನು ಈ ಚಿತ್ರವು 3 ಜುಲೈ 2026ರಂದು ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗಿದೆ. ಸಿನಿಮಾದ ಒಟ್ಟು ರನ್ನಿಂಗ್ ಟೈಮ್ ಸುಮಾರು 154 ನಿಮಿಷಗಳು ಇದೆ. ಇನ್ನು ಭಾರತೀಯ ಚಲನಚಿತ್ರವಾಗಿದ್ದು ಮೂಲತಃ ತಮಿಳು ಭಾಷೆಯಲ್ಲಿ ಮೂಡಿಬಂದಿದೆ. ಇನ್ನು ಈ ಸಿನಿಮಾದ ಒಟ್ಟು ಅಂದಾಜು ಗಳಿಕೆಯ ಸರಿಸುಮಾರು 55 ಕೋಟಿ ರೂಪಾಯಿ ಗಳಿಷ್ಟಿದೆ. ಸಿನಿಮಾದ ಆರಂಭವು ಮೊದಲ ಭಾಗದ ಹೈಲೈಟ್ಸ್ನೊಂದಿಗೆ ಶುರುವಾಗುತ್ತೆ. ವೀರ ಒಬ್ಬ ಪುರುಷ ಅಹಂಕಾರ ಹೊಂದಿರುವ ವ್ಯಕ್ತಿ. ತನಗೆ ಹೆಂಡತಿಯಾಗಿ ಬರುವವಳು ತುಂಬ ಸೌಮ್ಯವಾಗಿರಬೇಕು, ತಾನು ಹೇಳಿದಂತೆ ಕೇಳಬೇಕು ಎಂದುಕೊಳ್ಳುವವನು.
ಆದರೆ ಅವನಿಗೆ ಸಿಗುವುದೇ ಕುಸ್ತಿಪಟ್ಟು. ಬಂಡಾಯ ಸ್ವಭಾವದ ಕೀರ್ತಿ ಅಂದರೆ ಐಶ್ವರ್ಯ ಲಕ್ಷ್ಮಿ. ಮೊದಲ ಭಾಗದಲ್ಲಿ ಇವರಿಬ್ಬರ ನಡುವೆ ನಡೆಯುವ ಜಗಳಗಳು, ಕುಸ್ತಿ ಅಖಾಡದ ಸನ್ನಿವೇಶಗಳು ಮತ್ತು ಕೊನೆಗೆ ಕೀರ್ತಿ ತನ್ನ ಗಂಡನಿಗೆ ತಕ್ಕ ಪಾಠ ಕಲಿಸಿ ಅವನನ್ನು ಬದಲಾಯಿಸುವ ಹಾದಿ ಜನಗಳಿಗೆ ಸಿಕ್ಕಾಪಟ್ಟೆ ಇಷ್ಟವಾಗಿತ್ತು. ಈಗ ಎರಡನೇ ಭಾಗದಲ್ಲಿ ಇವರ ಮದುವೆಯ ನಂತರ ಸಂಸಾರ ಹೇಗಿದೆ ಎಂಬುದನ್ನು ಕಥೆಯ ಮೂಲಕ ತೋರಿಸಲಾಗಿದೆ. ಮದುವೆಯಾಗಿ ಕೆಲವು ತಿಂಗಳುಗಳು ಕಳೆದ ಬಳಿಕ ವೀರ ಮತ್ತು ಕೀರ್ತಿ ಜೀವನದಲ್ಲಿ ಹೊಸ ಸಮಸ್ಯೆಗಳು ಎದುರಾಗುತ್ತವೆ. ವೀರ ತನ್ನ ಹಳೆಯ ಚಾಳಿಯನ್ನು ಸಂಪೂರ್ಣವಾಗಿ ಬಿಟ್ಟಿರುವುದಿಲ್ಲ. ತನ್ನನ್ನೊಂದು ದೊಡ್ಡ ಗ್ಯಾಂಗ್ ಇಟ್ಕೊಂಡು ಊರಿನಲ್ಲಿ ಹಿರಿಯರಣ್ಣರ ಥರ ಮೆರೆಯಲು ನೋಡ್ತಿರುತ್ತಾನೆ. ಆದರೆ ಕೀರ್ತಿ ಈಗ ಕೇವಲ ಹೆಂಡತಿಯಾಗಿ ಮಾತ್ರವಲ್ಲದೆ ತನ್ನ ಸ್ವಂತಿಕೆ ಮತ್ತು ಕನಸುಗಳನ್ನು ಮುಂದುವರಿಸಲು ಬಯಸ್ತಾಳೆ. ವೀರ ತನ್ನ ಹೆಂಡತಿ ಮನೆಯಾಚೆ ಹೋಗುವುದನ್ನು, ಎಲ್ಲರ ಮುಂದೆ ತನ್ನಗಿಂತ ಹೆಚ್ಚು ಹೆಸರು ಮಾಡುವುದನ್ನು ಸಹಿಸುವುದಿಲ್ಲ. ಇದರಿಂದ ಮನೆಯಲ್ಲಿ ಮತ್ತೆ ಸಣ್ಣ ಪುಟ್ಟ ಜಗಳಗಳು, ಈಗೋ ಕ್ಲಾಸ್ಗಳು ಶುರುವಾಗುತ್ತದೆ. ಕಥೆಯಲ್ಲಿ ಅತಿ ಮುಖ್ಯವಾದ ತಿರುವು ಬರುವುದು ಕೀರ್ತಿಗೆ ಸಿಗುವ ಒಂದು ದೊಡ್ಡ ಅವಕಾಶದಿಂದ. ಕುಸ್ತಿ ಅಥವಾ ತನ್ನದೇ ಆದ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಕೀರ್ತಿಗೆ ದೊಡ್ಡ ವೇದಿಕೆ ಸಿಗುತ್ತದೆ. ವೀರ ಮೇಲ್ನೋಟಕ್ಕೆ ಇದಕ್ಕೆ ಒಪ್ಪಿಕೊಂಡಂತೆ ನಟಿಸಿದರು. ಒಳಗೊಳಗೆ ಅಸೂಯೆ ಮತ್ತು ಮುಜುಗರ ಅನುಭವಿಸುತ್ತಾನೆ. ಅವಳ ಯಶಸ್ಸನ್ನು ತಡೆಯಲು ವೀರ ಮಾಡುವ ತಮಾಷೆಯ ಪ್ರಯತ್ನಗಳು ಮತ್ತು ಅದರಿಂದ ಸಿಗುವ ತಿರುವುಗಳು ಸಿನಿಮಾದಲ್ಲಿ ನಗುವಿನ ಅಲೆ ಎಬ್ಬಿಸುತ್ತವೆ. ಕೀರ್ತಿ ತನ್ನ ಗಂಡನ ಇಂಥ ಬಲಿಷ್ಠ ವರ್ತಮಾನವನ್ನು ಹೇಗೆ ಎದುರಿಸುತ್ತಾಳೆ ಮತ್ತು ಅವನ ಅಹಂಕಾರವನ್ನು ಹೇಗೆ ಮಟ್ಟ ಹಾಕ್ತಾಳೆ ಎಂಬುದೇ ದ್ವಿತೀಯಾರ್ಧದ ಮುಖ್ಯ ಹೊರನಾಗಿದೆ. ಕೇವಲ ಕಾಮಿಡಿ ಮತ್ತು ಜಗಳ ಮಾತ್ರವಲ್ಲದೆ ಈ ಭಾಗದಲ್ಲಿ ಕುಟುಂಬದ ಹಿನ್ನೆಲೆಗೆ ಹೆಚ್ಚು ಮಹತ್ವ ನೀಡಲಾಗಿದೆ. ಮನೆಯ ಹಿರಿಯರು ಮತ್ತು ಗಂಡ ಹೆಂಡತಿಯ ಜಗಳದ ನಡುವೆ ಹೇಗೆ ಸಿಲುಕಿಕೊಳ್ತಾರೆ, ಇಬ್ಬರಿಗೂ ಬುದ್ಧಿ ಹೇಳಲು ಹೋಗಿ ಯಾವ ರೀತಿ ಸಿಕ್ಕಿ ಹಾಕಿಕೊಳ್ತಾರೆ ಎಂಬುದು ಪ್ರೇಕ್ಷಕರನ್ನು ಕಚಗುಳಿಯಿಡುತ್ತದೆ. ಗಂಡ ಹೆಂಡತಿ ಅಂದರೆ ಕೇವಲ ಒಬ್ಬರ ಮೇಲೂ ಇನ್ನೊಬ್ಬರ ಕೀಳು ಅಲ್ಲ, ಇಬ್ಬರು ಸಮಾನರು ಎಂಬ ಸುಂದರ ಸಂದೇಶವನ್ನು ನಿರ್ದೇಶಕರು ಈ ಭಾಗದಲ್ಲೂ ಬಹಳ ಲವಳಿಕೆಯಿಂದ ಹೇಳಲು ಪ್ರಯತ್ನಿಸಿದ್ದಾರೆ. ಸಿನಿಮಾದಲ್ಲಿ ಬರುವ ಕೆಲವು ಪಂಚಾಯಿತಿ ದೃಶ್ಯಗಳು ಮತ್ತು ಊರಿನ ಜನರ ಮುಂದೆ ವೀರ ಪಡುವ ಪಾಡು ತುಂಬ ಹಾಸ್ಯಮಯವಾಗಿದೆ. ಹೆಂಡತಿ ತನ್ನನ್ನು ಮೀರಿ ಬೆಳೆಯುತ್ತಿದ್ದಾಳೆ ಎಂದು ಊರಿನವರ ಮುಂದೆ ಬಿಲ್ಡಪ್ ಕೊಡಲು ಹೋಗಿ ವೀರ ಸಿಕ್ಕಿಹಾಕಿಕೊಳ್ಳುವ ಸೀನ್ಗಳು ಚಿತ್ರಮಂದಿರದಲ್ಲಿ ನಗೆಡಲು ಹಾರಿಸುತ್ತವೆ. ಕಥೆಯ ಎರಡನೇ ಭಾಗದಲ್ಲಿ ಒಂದು ಅನಿರೀಕ್ಷಿತ ತಿರುವು ಎದುರಾಗುತ್ತದೆ. ಕೀರ್ತಿ ಭಾಗವಹಿಸುವ ಪ್ರಮುಖ ಸ್ಪರ್ಧೆಯಲ್ಲಿ ಅಥವಾ ಅವಳ ವೈಯಕ್ತಿಕ ಜೀವನದ ದೊಡ್ಡ ಸವಾಲಿನಲ್ಲಿ ಅವಳಿಗೆ ಸಂಕಷ್ಟ ಎದುರಾದಾಗ ಎಲ್ಲರೂ ಅವಳ ಕೈ ಬಿಡುತ್ತಾರೆ. ಆದರೆ ಆ ಸಮಯದಲ್ಲಿ ಗಂಡ ವೀರ ತನ್ನ ಎಲ್ಲ ಅಹಂಕಾರ ಮತ್ತು ದೇಶವನ್ನು ಬಿಟ್ಟು ಇನ್ನು ಮರೆತು ಹೆಂಡತಿಯ ಬೆನ್ನಿಗೆ ನಿಲ್ತಾನೆ. ಆ ದೃಶ್ಯಗಳು ಸಿನಿಮಾದಲ್ಲಿ ಅತ್ಯಂತ ಭಾವನಾತ್ಮಕವಾಗಿ ಮೂಡಿಬಂದಿದೆ. ಈ ಸಿನಿಮಾ ಕೇವಲ ನಗುವಿಗೆ ಮಾತ್ರವಲ್ಲ, ಇಂದಿನ ಆಧುನಿಕ ಸಂಸಾರಗಳಿಗೆ ಒಂದು ಒಳ್ಳೆಯ ಸಂದೇಶವನ್ನು ನೀಡುತ್ತದೆ. ಯಾವುದೇ ದಾಂಪತ್ಯಗಳಲ್ಲಿ ಗಂಡ ಅಥವಾ ಹೆಂಡತಿ ಯಾರೂ ಮೇಲಲ್ಲ, ಇಬ್ಬರು ಸಮಾನರು, ಒಬ್ಬರ ಯಶಸ್ಸಿಗೆ ಇನ್ನೊಬ್ಬರ ಅಡಿಯಾಗದೆ ಬೆನ್ನೆಲುಬಾಗಿ ನಿಲ್ಲಬೇಕು ಎಂದು ಸುಂದರವಾದ ತತ್ವವನ್ನು ಈ ಕಥೆಯ ಮೂಲಕ ಬಹಳ ಅಂದವಾಗಿ ಕಟ್ಟಿಕೊಡಲಾಗಿದೆ. ಇನ್ನು ಈ ಸಿನಿಮಾದ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ಅದು ನಟರ ಪರ್ಫಾರ್ಮೆನ್ಸ್. ವಿಷ್ಣು ವಿಶಾಲ್ ಅವರು ತಮ್ಮ ಎಂದಿನ ಟೈಮಿಂಗ್, ಕಾಮಿಡಿ ಮತ್ತು ಹಳ್ಳಿಯ ಯುವಕನ ಪಾತ್ರದಲ್ಲಿ ಮತ್ತೊಮ್ಮೆ ಮಿಂಚಿದ್ದಾರೆ.
ಗಂಡನ ಅಹಂಕಾರವನ್ನು ತೋರಿಸುವ ಸೀನ್ ಆಗಿರ್ಬೋದು ಅಥವಾ ಹೆಂಡತಿಗೆ ಹೆದರಿಕೊಂಡು ಸುಮ್ಮನಾಗುವ ಸೀನ್ಗಳಲ್ಲಿ ಅವರ ಹಾವಭಾವ ನಗು ತರಿಸುತ್ತದೆ. ಇನ್ನು ಐಶ್ವರ್ಯ ಲಕ್ಷ್ಮಿ ಅವರ ಪಾತ್ರ ಈ ಸಿನಿಮಾದ ನಿಜವಾದ ಜೀವಾಳ ತಂದಿದೆ. ಬರೀ ಗ್ಲಾಮರ್ಗೆ ಸೀಮಿತವಾಗದೆ ಸ್ವಾಭಿಮಾನಿ ಹೆಂಡತಿಯಾಗಿ ಗಂಡನಿಗೆ ತಕ್ಕ ತಿರುಗೇಟು ನೀಡುವ ಕುಸ್ತಿಪಟುವಾಗಿ ಅವರ ತುಂಬ ಸಂಸಾರವೊಂದು ಯಶಸ್ಸಿಗೆ ಕಾರಣವಾಗ್ತಾರೆ. ಇವರಿಬ್ಬರ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಪ್ರೇಕ್ಷಕರನ್ನು ಕನೆಕ್ಟ್ ಮಾಡುತ್ತೆ. ಇನ್ನು ಡೈರೆಕ್ಷನ್ ಮತ್ತು ಮ್ಯೂಸಿಕ್. ನಿರ್ದೇಶಕರು ಕಥೆಯನ್ನು ಎಲ್ಲೂ ಬೋರ್ ಆಗದಂತೆ ಬಹಳ ಲಘುವಾಗಿ ಕೊಂಡೊಯ್ದಿದ್ದಾರೆ. ಮೊದಲ ಭಾಗದ ಯಶಸ್ಸಿನ ಬೆನ್ನಲ್ಲೇ ಬಂದಿದ್ದರು ಕಥೆಯಲ್ಲಿ ಹೊಸತನವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿದ್ದಾರೆ. ಇನ್ನು BGM ಹಾಡುಗಳು ಸಿನಿಮಾದ ಮೂಡ್ಗೆ ತಕ್ಕ ಹಾಗೆ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಕಾಮಿಡಿ ಸೀನ್ಗಳಲ್ಲಿ ಬರುವ ಮ್ಯೂಸಿಕ್ ಪ್ರೇಕ್ಷಕರನ್ನು ನಗಿಸಿದರೆ ಎಮೋಷ್ನಲ್ ಸೀನ್ಗಳಲ್ಲಿ ಕಥೆಯೊಂದಿಗೆ ಬೆರೆಯುತ್ತದೆ. ಇನ್ನು ಸಿನಿಮಾ ಸೆಕೆಂಡ್ ಹಾಫ್ಗೆ ಬರ್ತಿದ್ದಂತೆ ವೀರ ಮತ್ತು ಕೀರ್ತಿ ನಡುವಿನ ಅಹಂಕಾರದ ಹೋರಾಟವು ಕೇವಲ ಮನೆಗೆ ಮಾತ್ರ ಸೀಮಿತವಾಗಿರದೆ ಊರಿನವರ ಮುಂದೆಯೂ ಬಹಿರಂಗಗೊಳ್ಳುತ್ತದೆ. ಕೀರ್ತಿ ತನ್ನದೇ ಆದ ಗುರಿಯನ್ನು ಸಾಧಿಸಲು ಹೆಜ್ಜೆ ಇಡ್ತಿದ್ದರೆ ವೀರ ತನ್ನ ಹಳೆಯ ಗೆಳೆಯರ ಬಳಗ ಹಾಗೂ ಅಕ್ಕಪಕ್ಕದವರ ಪ್ರಭಾವದಿಂದ ನಾನೇ ಮನೆಯ ಯಜಮಾನ ಎಂಬುದನ್ನು ಸಾಬೀತುಪಡಿಸಲು ಹರಸಾಹಸ ಪಡುತ್ತಿರ್ತಾನೆ. ಈ ಹಾದಿಯಲ್ಲಿ ಇಬ್ಬರ ನಡುವೆ ನಡೆಯುವ ತಮಾಷೆಯ ವಾದ ವಿವಾದಗಳು ಮನಸ್ಸುಗಳು ಮತ್ತು ಮನಸ್ಸಿಕೊಂಡು ದೂರವಿರಲು ಪ್ರಯತ್ನಿಸುವ ಸನ್ನಿವೇಶಗಳನ್ನು ಪ್ರೇಕ್ಷಕರಿಗೆ ಭರಪೂರ ಮನರಂಜನೆ ನೀಡುತ್ತದೆ. ಕಥೆಯ ಕ್ಲೈಮ್ಯಾಕ್ಸ್ ಹತ್ತಿರವಾಗ್ತಿದ್ದಂತೆ ಒಂದು ದೊಡ್ಡ ಅಗ್ನಿ ಪರೀಕ್ಷೆ ಎದುರಾಗುತ್ತೆ. ಕೀರ್ತಿಯ ಜೀವನದಲ್ಲಿ ಅಥವಾ ಅವಳ ವೃತ್ತಿ ಜೀವನದಲ್ಲಿ ಬರುವ ಅನಿರೀಕ್ಷಿತ ಸಂಕಷ್ಟದಿಂದಾಗಿ ಇಡೀ ಕುಟುಂಬವೇ ಅಂತಕ್ಕೆ ಒಳಗಾಗುತ್ತದೆ. ಈ ಸಮಯದಲ್ಲಿ ವೀರ ಕೇವಲ ತನ್ನ ಸ್ವಾರ್ಥ ಮತ್ತು ಗಂಡಸುತನದ ಅಹಂಕಾರದ ಬಗ್ಗೆ ಯೋಚಿಸಿದರೆ ತನ್ನ ಹೆಂಡತಿಯ ನಿಜವಾದ ಶಕ್ತಿ ಮತ್ತು ಅವಳ ಮೇಲಿರುವ ಪ್ರೀತಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ತಾನೆ. ಸಮಾಜದ ಮುಂದೆ ಹೆಂಡತಿಯನ್ನು ಬಿಟ್ಟುಕೊಡದೆ ಅವಳ ಗೆಲುವಿಗೆ ತಾನೇ ಪ್ರಮುಖ ಕಾರಣವಾಗಲು ನಿರ್ಧರಿಸ್ತಾನೆ. ಎಲ್ಲ ತಡೆಗಳನ್ನು ದಾಟಿ ಕೀರ್ತಿ ಜಯಶಾಲಿ ಆಗ್ತಾಳೆ. ವೀರ ತನ್ನ ತಪ್ಪನ್ನು ಮನಪೂರ್ವಕವಾಗಿ ಒಪ್ಪಿಸಿಕೊಳ್ಳುವುದರ ಮೂಲಕ ಇಬ್ಬರ ನಡುವಿನ ಎಲ್ಲ ಬಿರುಕುಗಳು ಮಾಯವಾಗ್ತವೆ. ಅಹಂಕಾರದ ಬ್ರ್ಯಾಂಡ್ ಬದಲಾಗಿ ಪರಸ್ಪರ ಗೌರವ ಮತ್ತು ಪ್ರೀತಿಯೇ ದಾಂಪತ್ಯದ ಅತಿ ಮುಖ್ಯ ಅಸ್ತ್ರ ಎಂಬುದನ್ನು ಸಾಬೀತುಪಡಿಸುವ ಮೂಲಕ ಸಿನಿಮಾವು ಅತ್ಯಂತ ಸುಂದರವಾದ ಮತ್ತು ನಗುವಿನ ಹಾಗೂ ತೃಪ್ತಿಕರವಾದ ಅಂತ್ಯವನ್ನು ಕಾಣುತ್ತದೆ. ಇನ್ನು ಸಿನಿಮಾದ ಕೊನೆಯ 10 ನಿಮಿಷಗಳು ಕಥೆಯ ಪ್ರಮುಖ ಹೈಲೈಟ್ ಆಗಿ ನಿಲ್ತವೆ. ಮೊದಲ ಭಾಗದಂತೆ ಇಲ್ಲೂ ಕೂಡ ಒಂದು ಅಂತಿಮ ಅಖಾಡ ಅಥವಾ ದೊಡ್ಡ ಸ್ಪರ್ಧೆಯ ಸನ್ನಿವೇಶ ಎದುರಾಗ್ತದೆ. ಆದರೆ ಈ ಬಾರಿ ಕೇವಲ ಗೆಲುವು ಮುಖ್ಯವಲ್ಲ, ಬದಲಿಗೆ ಗಂಡ ಹೆಂಡತಿ ಇಬ್ಬರು ಪರಸ್ಪರರ ಬೆನ್ನೆಲುಬಾಗಿ ನಿಲ್ಲುವುದು ಹೇಗೆ ಎಂಬುದು ಮುಖ್ಯವಾಗ್ತದೆ. ಕೀರ್ತಿ ಅಖಾಡದಲ್ಲಿ ಹೋರಾಡುತ್ತಿದ್ದರೆ ಹೊರಗೆ ನಿಂತು ವೀರ ಅವಳಿಗಾಗಿ ಕೈಯಾಡಿಸುತ್ತಾ ಪ್ರೋತ್ಸಾಹಿಸುತ್ತಾ ಮತ್ತು ಅವಳ ಜಯಕ್ಕಾಗಿ ಪ್ರಾರ್ಥಿಸುತ್ತಾ ನಿಲ್ಲುವ ದೃಶ್ಯ ಪ್ರೇಕ್ಷಕರ ಕಣ್ಣಂಚಿನಲ್ಲಿ ಆನಂದ ಬಾಷ್ಪ ತರಿಸುತ್ತದೆ. ಗೆಲುವು ಯಾರದ್ದೇ ಆಗಿರಲಿ, ಅಂತಿಮವಾಗಿ ಸೋತಿರುವುದು ಅಹಂಕಾರ ಮತ್ತು ಗೆದ್ದಿರುವುದು ಸಂಸಾರ ಎಂಬ ಸಂದೇಶದೊಂದಿಗೆ ಸಿನಿಮಾ ಮುಕ್ತಾಯವಾಗುತ್ತದೆ. ವೀರ ತನ್ನ ತಪ್ಪನ್ನು ತಿದ್ದುಕೊಂಡು ಹೆಂಡತಿಯನ್ನು ಸಮನಾಳಾಗಿ ಸ್ವೀಕರಿಸುವುದರೊಂದಿಗೆ ಪ್ರೇಕ್ಷಕರಿಗೆ ಒಂದು ಸಂಪೂರ್ಣ ಮನರಂಜನೆ ಹಾಗೂ ಒಳ್ಳೆಯ ಸಂದೇಶದ ಅನುಮತಿ ಸಿಗ್ತದೆ. ಗಂಡ ಹೆಂಡತಿ ನಡುವಿನ ಜಗಳ, ಅಹಂಕಾರ ಮತ್ತು ಕಾಮಿಡಿ ಮೈತುಂಬಿಸಿಕೊಂಡಿದ್ದ ಗತ್ತಾ ಕುಸ್ತಿ ಸಿನಿಮಾ ನೆನಪಿದೆಯಾ? ಈಗ ಅದೇ ಜೋಡಿಯ ಮಜಾ ರೋಚಕತೆಯೊಂದಿಗೆ ಮತ್ತೊಮ್ಮೆ ಬಂದಿದೆ. ಅದೇ ಗಟ್ಟಾ ಕುಸ್ತಿ 2. ಗಂಡ ಹೆಂಡತಿ ನಡುವಿನ ಜಗಳ, ಅಹಂಕಾರ ಮತ್ತು ಕಾಮಿಡಿ ಮೈತುಂಬಿಕೊಂಡಿದ್ದ ಗಟ್ಟಾ ಕುಸ್ತಿ ಸಿನಿಮಾ ನೆನಪಿದೆಯಾ?
ಈಗ ಅದೇ ಜೋಡಿಯ ಮಜಾ ರೋಚಕದೊಂದಿಗೆ ಮತ್ತೊಮ್ಮೆ ಬಂದಿದೆ, ಅದೇ ಗತ್ತಾ ಕುಸ್ತಿ 2. ಈ ಸಿನಿಮಾ ಹೇಗಿದೆ? ಮೊದಲ ಭಾಗದಷ್ಟೇ ಮನರಂಜನೆ ನೀಡುತ್ತಾ ಅಥವಾ ನಿರಾಶೆ ಮಾಡುತ್ತಾ? ಸಂಪೂರ್ಣ ವಿವರಣೆ ಇಲ್ಲಿದೆ. ವಿಡಿಯೋ ಕೊನೆವರೆಗೂ ನೋಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಫುಲ್ ನೋಡಿ. ಮೊದಲ ಭಾಗದಲ್ಲಿ ವೀರ ಅಂದರೆ ವಿಷ್ಣು ವಿಶಾಲ್ ಮತ್ತು ಕೀರ್ತಿ ಅಂದರೆ ಐಶ್ವರ್ಯ ಲಕ್ಷ್ಮಿ ನಡುವಿನ ಕುಸ್ತಿ ಮತ್ತು ಈಗೋ ಸ್ಯಾಟಿಸ್ಫೈ ಆಗುತ್ತು. ಆದರೆ ಎರಡನೇ ಭಾಗದಲ್ಲಿ ಅವರ ಸಂಸಾರದ ಹೊಸ ತಿರುವುಗಳು, ಗಂಡ ಹೆಂಡತಿ ನಡುವಿನ ಇಂದಿನ ಕಾಲದ ಗೊಂದಲಗಳು ಮತ್ತು ಅದ್ಭುತವಾದ ಫ್ಯಾಮಿಲಿ ಡ್ರಾಮಾ ಕಥೆಯ ಹೈಲೈಟ್ ಆಗಿದೆ. ನಿರ್ದೇಶಕರು ಈ ಬಾರಿ ಕಾಮಿಡಿಯ ಜೊತೆಗೆ ಫ್ಯಾಮಿಲಿ ಎಮೋಷನ್ಸ್ಗೂ ಹೆಚ್ಚು ಒತ್ತು ನೀಡಿದ್ದಾರೆ. ಇನ್ನು ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಅಂದರೆ ಕಾಮಿಡಿ ಮತ್ತು ಎಂಟರ್ಟೈನ್ಮೆಂಟ್. ಸಿನಿಮಾದಲ್ಲಿ ಬರುವ ಹಾಸ್ಯ ಸನ್ನಿವೇಶಗಳನ್ನು ಪ್ರೇಕ್ಷಕರನ್ನು ನಗಿಸುತ್ತವೆ. ಗಂಡ ಹೆಂಡತಿ ನಡುವಿನ ಮುನಿಸುಗಳು ಪ್ರತಿಯೊಬ್ಬರಿಗೂ ತಮ್ಮ ಮನೆಯ ಕಥೆಯಂತೆ ಭಾವಿಸುತ್ತದೆ. ಇನ್ನು ವಿಷ್ಣು ವಿಶಾಲ್ ಮತ್ತು ಐಶ್ವರ್ಯ ಲಕ್ಷ್ಮಿ ಅವರ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಮತ್ತೊಮ್ಮೆ ಹೈಲೈಟ್ ಆಗಿದೆ. ಇಬ್ಬರ ಜಗಳದ ಸೀನ್ಗಳು ತುಂಬ ನ್ಯಾಚುರಲ್ ಆಗಿ ಮೂಡಿಬಂದಿವೆ. ಇನ್ನು ಈ ಮೈನಸ್ ಪಾಯಿಂಟ್ ಅಂದರೆ ಕೆಲವೊಮ್ಮೆ ಕತೆ ಮೊದಲ ಭಾಗದ ಹಾದಿಯಲ್ಲೇ ಸಾಗಿದಂತೆ ಅನಿಸಬಹುದು. ಹಾಗೆಯೇ ದ್ವಿತೀಯಾರ್ಧದಲ್ಲಿ ಕೆಲವು ಸನ್ನಿವೇಶಗಳನ್ನು ಮುಂಚೆಯೂ ಊಹಿಸಬಹುದಂತಿವೆ. ಮೊದಲ ಭಾಗದ ಮುಂದುವರಿದ ಭಾಗವಾಗಿ ಈ ಸಿನಿಮಾದಲ್ಲಿ ವೀರ ಅಂದರೆ ವಿಷ್ಣು ವಿಶಾಲ್ ಮತ್ತು ಕೀರ್ತಿ ಐಶ್ವರ್ಯ ಲಕ್ಷ್ಮಿ ಅವರ ಸಾಂಸಾರಿಕ ಜೀವನದ ಹೊಸ ಮುಖಗಳನ್ನು ತೋರಿಸಲಾಗಿದೆ. ಇನ್ನು ಗಂಡ ಹೆಂಡತಿ ನಡುವಿನ ಈಗೋ ಮತ್ತು ಗಂಡನಿಗೆ ತಾನೇ ಮೇಲು ಎಂಬ ಅಹಂಕಾರವಿದ್ದರೆ ಹೆಂಡತಿ ಕೀರ್ತಿ ತಾನೇನು ಕಮ್ಮಿ ಇಲ್ಲ ಎಂದು ಪ್ರತಿಯೊಂದರಲ್ಲೂ ಸಮಬಲ ಸಾಧಿಸಲು ಮುಂದಾಗುತ್ತಾಳೆ. ಇವರ ಆ ಆಂತರಿಕ ಜಗಳ ಹಾಗೂ ಇಬ್ಬರ ನಡುವಿನ ಮಜವಾದ ಸಂಘರ್ಷವೇ ಕಥೆಯ ತಿರುವಾಗಿದೆ. ಕೆಲವು ಕೇವಲ ಕಾಮಿಡಿಗೆ ಸೀಮಿತವಾಗದೆ ಈ ಭಾಗದಲ್ಲಿ ಗಂಡ ಹೆಂಡತಿ ಸಂಬಂಧದ ಮೌಲ್ಯಗಳು, ಚಿಕ್ಕಟ್ಟುಗಳು ಮತ್ತು ಅವುಗಳನ್ನು ಪರಿಹರಿಸಿಕೊಳ್ಳುವ ಹಾದಿಯನ್ನು ಮನರಂಜನಾತ್ಮಕವಾಗಿ ತೋರಿಸಲಾಗಿದೆ. ಇಬ್ಬರು ಅಹಂಕಾರವನ್ನು ಬಿಟ್ಟು ಪರಸ್ಪರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವ ಮೂಲಕ ಸುಂದರವಾದ ಮತ್ತು ನಗುವನ್ನು ತರಿಸುವ ಕ್ಲೈಮ್ಯಾಕ್ಸ್ನೊಂದಿಗೆ ಕತೆ ಚೆಲ್ಲ ಅಯ್ಯವು ಅವರು ನಿರ್ದೇಶನ ಮಾಡಿದ್ದಾರೆ ಹಾಗೂ ಅವರೇ ಈ ಸಿನಿಮಾಗೆ ಕತೆ ಮತ್ತು ಚಿತ್ರಕಥೆಯನ್ನು ಬರೆದಿದ್ದಾರೆ. ಈ ಸಿನಿಮಾದ ನಿರ್ಮಾಣದ ಜವಾಬ್ದಾರಿಯನ್ನು ಇಶಾರಿ ಕೆ. ಗಣೇಶ್, ವಿಷ್ಣು ವಿಶಾಲ್ ಮತ್ತು ಇಸಾನ್ ಸಕ್ಸೇನಾ ಅವರು ವಹಿಸಿಕೊಂಡಿದ್ದಾರೆ. ಇನ್ನು ಪ್ರಮುಖ ನಟ ನಟಿಯರು ಈ ಚಿತ್ರದಲ್ಲಿ ವಿಷ್ಣು ವಿಶಾಲ್ ಮತ್ತು ಐಶ್ವರ್ಯ ಲಕ್ಷ್ಮಿ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಕ್ಯಾಮ್ರಾ ಹಾಗೂ ಎಡಿಟಿಂಗ್. ಸಿನಿಮಾಗೆ ಛಾಯಾಗ್ರಹಣವನ್ನು ಕೆ.ಎಂ. ಭಾಸ್ಕರ್ನ ಮಾಡಿದ್ದಾರೆ ಮತ್ತು ಎಡಿಟಿಂಗ್ ಕೆಲಸವನ್ನು ಭರತ್ ವಿಕ್ರಮ್ ನಿರ್ವಹಿಸಿದ್ದಾರೆ. ಇನ್ನು ಸಂಗೀತವನ್ನು ಚಿತ್ರಕ್ಕೆ ಜೀವ ತುಂಬುವ ಸಂಗೀತವನ್ನು ಶಾನ್ ರೊನಾಲ್ಡ್ ಸಂಯೋಜಿಸಿದ್ದಾರೆ. ಇನ್ನು ಸಿನಿಮಾವನ್ನು ವೆಲ್ಸ್ ಫಿಲ್ಮ್ಸ್ ಇಂಟರ್ನ್ಯಾಷನಲ್, ಐವಿಎ ಎಂಟರ್ಟೈನ್ಮೆಂಟ್ ಮತ್ತು ವಿಷ್ಣು ವಿಶಾಲ್ ಸ್ಟುಡಿಯೋಸ್ ಸಂಸ್ಥೆಗಳು ಒಟ್ಟಾಗಿ ನಿರ್ಮಿಸಿವೆ. ಈ ಚಿತ್ರವನ್ನು ರೆಡ್ ಜೈಂಟ್ ಮೂವೀಸ್ ಸಂಸ್ಥೆ ವಿತರಣೆ ಮಾಡಿದೆ. ಇನ್ನು ಈ ಚಿತ್ರವು 3 ಜುಲೈ 2026ರಂದು ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗಿದೆ. ಸಿನಿಮಾದ ಒಟ್ಟು ರನ್ನಿಂಗ್ ಟೈಮ್ ಸುಮಾರು 154 ನಿಮಿಷಗಳು ಇದೆ. ಇನ್ನು ಭಾರತೀಯ ಚಲನಚಿತ್ರವಾಗಿದ್ದು ಮೂಲತಃ ತಮಿಳು ಭಾಷೆಯಲ್ಲಿ ಮೂಡಿಬಂದಿದೆ. ಇನ್ನು ಈ ಸಿನಿಮಾದ ಒಟ್ಟು ಅಂದಾಜು ಗಳಿಕೆಯ ಸರಿಸುಮಾರು 55 ಕೋಟಿ ರೂಪಾಯಿಗಳಷ್ಟಿದೆ. ಸಿನಿಮಾದ ಆರಂಭವು ಮೊದಲ ಭಾಗದ ಹೈಲೈಟ್ಸ್ನೊಂದಿಗೆ ಶುರುವಾಗುತ್ತೆ. ವೀರ ಒಬ್ಬ ಪುರುಷ ಅಹಂಕಾರ ಹೊಂದಿರುವ ವ್ಯಕ್ತಿ. ತನಗೆ ಹೆಂಡತಿಯಾಗಿ ಬರುವವಳು ತುಂಬ ಸೌಮ್ಯವಾಗಿರಬೇಕು, ತಾನು ಹೇಳಿದಂತೆ ಕೇಳಬೇಕು ಎಂದುಕೊಳ್ಳುವವನು. ಆದರೆ ಅವನಿಗೆ ಸಿಗುವುದೇ ಕುಸ್ತಿಪಟ್ಟು ಬಂಡಾಯ ಸ್ವಭಾವದ ಕೀರ್ತಿ ಅಂದರೆ ಐಶ್ವರ್ಯ ಲಕ್ಷ್ಮಿ. ಮೊದಲ ಭಾಗದಲ್ಲಿ
ಇವರಿಬ್ಬರ ನಡುವೆ ನಡೆಯುವ ಜಗಳಗಳು, ಕುಸ್ತಿ ಅಖಾಡದ ಸನ್ನಿವೇಶಗಳು ಮತ್ತು ಕೊನೆಗೆ ಕೀರ್ತಿ ತನ್ನ ಗಂಡನಿಗೆ ತಕ್ಕ ಪಾಠ ಕಲಿಸಿ ಅವನನ್ನು ಬದಲಾಯಿಸುವ ಹಾದಿ ಜನಗಳಿಗೆ ಸಿಕ್ಕಾಪಟ್ಟೆ ಇಷ್ಟವಾಗಿತ್ತು. ಈಗ ಎರಡನೇ ಭಾಗದಲ್ಲಿ ಇವರ ಮದುವೆಯ ನಂತರ ಸಂಸಾರ ಹೇಗಿದೆ ಎಂಬುದನ್ನು ಕಥೆಯ ಮೂಲಕ ತೋರಿಸಲಾಗಿದೆ. ಮದುವೆಯಾಗಿ ಕೆಲವು ತಿಂಗಳುಗಳು ಕಳೆದ ಬಳಿಕ ವೀರ ಮತ್ತು ಕೀರ್ತಿ ಜೀವನದಲ್ಲಿ ಹೊಸ ಸಮಸ್ಯೆಗಳು ಎದುರಾಗುತ್ತವೆ. ವೀರ ತನ್ನ ಹಳೆಯ ಚಾಳಿಯನ್ನು ಸಂಪೂರ್ಣವಾಗಿ ಬಿಟ್ಟಿರುವುದಿಲ್ಲ. ತನ್ನನ್ನೊಂದು ದೊಡ್ಡ ಗ್ಯಾಂಗ್ ಇಟ್ಕೊಂಡು ಊರಿನಲ್ಲಿ ಹಿರಿಯರಣ್ಣರ ಥರ ಮೆರೆಯಲು ನೋಡ್ತಿರುತ್ತಾನೆ. ಆದರೆ ಕೀರ್ತಿ ಈಗ ಕೇವಲ ಹೆಂಡತಿಯಾಗಿ ಮಾತ್ರವಲ್ಲದೆ ತನ್ನ ಸ್ವಂತಿಕೆ ಮತ್ತು ಕನಸುಗಳನ್ನು ಮುಂದುವರಿಸಲು ಬಯಸ್ತಾಳೆ. ವೀರ ತನ್ನ ಹೆಂಡತಿ ಮನೆಯಾಚೆ ಹೋಗುವುದನ್ನು, ಎಲ್ಲರ ಮುಂದೆ ತನ್ನಗಿಂತ ಹೆಚ್ಚು ಹೆಸರು ಮಾಡುವುದನ್ನು ಸಹಿಸುವುದಿಲ್ಲ. ಇದರಿಂದ ಮನೆಯಲ್ಲಿ ಮತ್ತೆ ಸಣ್ಣ ಪುಟ್ಟ ಜಗಳಗಳು, ಈಗೋ ಕ್ಲಾಸ್ಗಳು ಶುರುವಾಗುತ್ತದೆ. ಕಥೆಯಲ್ಲಿ ಅತಿ ಮುಖ್ಯವಾದ ತಿರುವು ಬರುವುದು ಕೀರ್ತಿಗೆ ಸಿಗುವ ಒಂದು ದೊಡ್ಡ ಅವಕಾಶದಿಂದ. ಕುಸ್ತಿ ಅಥವಾ ತನ್ನದೇ ಆದ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಕೀರ್ತಿಗೆ ದೊಡ್ಡ ವೇದಿಕೆ ಸಿಗುತ್ತದೆ. ವೀರ ಮೇಲ್ನೋಟಕ್ಕೆ ಇದಕ್ಕೆ ಒಪ್ಪಿಕೊಂಡಂತೆ ನಟಿಸಿದರು. ಒಳಗೊಳಗೆ ಅಸೂಯೆ ಮತ್ತು ಮುಜುಗರ ಅನುಭವಿಸುತ್ತಾನೆ. ಅವಳ ಯಶಸ್ಸನ್ನು ತಡೆಯಲು ವೀರ ಮಾಡುವ ತಮಾಷೆಯ ಪ್ರಯತ್ನಗಳು ಮತ್ತು ಅದರಿಂದ ಸಿಗುವ ತಿರುವುಗಳು ಸಿನಿಮಾದಲ್ಲಿ ನಗುವಿನ ಅಲೆ ಎಬ್ಬಿಸುತ್ತವೆ. ಕೀರ್ತಿ ತನ್ನ ಗಂಡನ ಇಂಥ ಬಲಿಷ್ಠ ವರ್ತಮಾನವನ್ನು ಹೇಗೆ ಎದುರಿಸುತ್ತಾಳೆ ಮತ್ತು ಅವನ ಅಹಂಕಾರವನ್ನು ಹೇಗೆ ಮಟ್ಟ ಹಾಕ್ತಾಳೆ ಎಂಬುದೇ ದ್ವಿತೀಯಾರ್ಧದ ಮುಖ್ಯ ಹೊರನಾಗಿದೆ. ಕೇವಲ ಕಾಮಿಡಿ ಮತ್ತು ಜಗಳ ಮಾತ್ರವಲ್ಲದೆ ಈ ಭಾಗದಲ್ಲಿ ಕುಟುಂಬದ ಹಿನ್ನೆಲೆಗೆ ಹೆಚ್ಚು ಮಹತ್ವ ನೀಡಲಾಗಿದೆ. ಮನೆಯ ಹಿರಿಯರು ಮತ್ತು ಗಂಡ ಹೆಂಡತಿಯ ಜಗಳದ ನಡುವೆ ಹೇಗೆ ಸಿಲುಕಿಕೊಳ್ತಾರೆ, ಇಬ್ಬರಿಗೂ ಬುದ್ಧಿ ಹೇಳಲು ಹೋಗಿ ಯಾವ ರೀತಿ ಸಿಕ್ಕಿ ಹಾಕಿಕೊಳ್ತಾರೆ ಎಂಬುದು ಪ್ರೇಕ್ಷಕರನ್ನು ಕಚಗುಳಿಯಿಡುತ್ತದೆ. ಗಂಡ ಹೆಂಡತಿ ಅಂದರೆ ಕೇವಲ ಒಬ್ಬರ ಮೇಲೂ ಇನ್ನೊಬ್ಬರ ಕೀಳು ಅಲ್ಲ, ಇಬ್ಬರು ಸಮಾನರು ಎಂಬ ಸುಂದರ ಸಂದೇಶವನ್ನು ನಿರ್ದೇಶಕರು ಈ ಭಾಗದಲ್ಲೂ ಬಹಳ ಲವಳಿಕೆಯಿಂದ ಹೇಳಲು ಪ್ರಯತ್ನಿಸಿದ್ದಾರೆ. ಸಿನಿಮಾದಲ್ಲಿ ಬರುವ ಕೆಲವು ಪಂಚಾಯಿತಿ ದೃಶ್ಯಗಳು ಮತ್ತು ಊರಿನ ಜನರ ಮುಂದೆ ವೀರ ಪಡುವ ಪಾಡು ತುಂಬ ಹಾಸ್ಯಮಯವಾಗಿದೆ. ಹೆಂಡತಿ ತನ್ನನ್ನು ಮೀರಿ ಬೆಳೆಯುತ್ತಿದ್ದಾಳೆ ಎಂದು ಊರಿನವರ ಮುಂದೆ ಬಿಲ್ಡಪ್ ಕೊಡಲು ಹೋಗಿ ವೀರ ಸಿಕ್ಕಿ ಹಾಕಿಕೊಳ್ಳುವ ಸೀನ್ಗಳು ಚಿತ್ರಮಂದಿರದಲ್ಲಿ ನಗೆಡಲು ಹರಿಸುತ್ತವೆ. ಕಥೆಯ ಎಡಭಾಗದಲ್ಲಿ ಒಂದು ಅನಿರೀಕ್ಷಿತ ತಿರುವು ಎದುರಾಗುತ್ತದೆ. ಕೀರ್ತಿ ಭಾಗವಹಿಸುವ ಪ್ರಮುಖ ಸ್ಪರ್ಧೆಯಲ್ಲಿ ಅಥವಾ ಅವಳ ವೈಯಕ್ತಿಕ ಜೀವನದ ದೊಡ್ಡ ಸವಾಲಿನಲ್ಲಿ ಅವಳಿಗೆ ಸಂಕಷ್ಟ ಎದುರಾದಾಗ ಎಲ್ಲರೂ ಅವಳ ಕೈ ಬಿಡುತ್ತಾರೆ. ಆದರೆ ಆ ಸಮಯದಲ್ಲಿ ಗಂಡ ವೀರ ತನ್ನ ಎಲ್ಲ ಅಹಂಕಾರ ಮತ್ತು ದೇಶವನ್ನು ಬಿಟ್ಟು ಇನ್ನು ಮರೆತು ಹೆಂಡತಿಯ ಬೆನ್ನಿಗೆ ನಿಲ್ತಾನೆ. ಆ ದೃಶ್ಯಗಳು ಸಿನಿಮಾದಲ್ಲಿ ಅತ್ಯಂತ ಭಾವನಾತ್ಮಕವಾಗಿ ಮೂಡಿಬಂದಿದೆ. ಈ ಸಿನಿಮಾ ಕೇವಲ ನಗುವಿಗೆ ಮಾತ್ರವಲ್ಲ, ಇಂದಿನ ಆಧುನಿಕ ಸಂಸಾರಗಳಿಗೆ ಒಂದು ಒಳ್ಳೆಯ ಸಂದೇಶವನ್ನು ನೀಡುತ್ತದೆ. ಯಾವುದೇ ದಾಂಪತ್ಯಗಳಲ್ಲಿ ಗಂಡ ಅಥವಾ ಹೆಂಡತಿ ಯಾರೂ ಮೇಲಲ್ಲ, ಇಬ್ಬರು ಸಮಾನರು, ಒಬ್ಬರ ಯಶಸ್ಸಿಗೆ ಇನ್ನೊಬ್ಬರ ಅಡಿಯಾಗದೆ ಬೆನ್ನೆಲುಬಾಗಿ ನಿಲ್ಲಬೇಕು ಎಂದು ಸುಂದರವಾದ ತತ್ವವನ್ನು ಈ ಕಥೆಯ ಮೂಲಕ ಬಹಳ ಅಂದವಾಗಿ ಕಟ್ಟಿಕೊಡಲಾಗಿದೆ. ಇನ್ನು ಈ ಸಿನಿಮಾದ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ಅದು ನಟರ ಪರ್ಫಾರ್ಮೆನ್ಸ್. ವಿಷ್ಣು ವಿಶಾಲ್ ಅವರು ತಮ್ಮ ಎಂದಿನ ಟೈಮಿಂಗ್, ಕಾಮಿಡಿ ಮತ್ತು ಹಳ್ಳಿಯ ಯುವಕನ ಪಾತ್ರದಲ್ಲಿ ಮತ್ತೊಮ್ಮೆ ಮಿಂಚಿದ್ದಾರೆ. ಗಂಡನ ಅಹಂಕಾರವನ್ನು ತೋರಿಸುವ ಸೀನ್ ಆಗಿರ್ಬೋದು ಅಥವಾ ಹೆಂಡತಿಗೆ ಹೆದರಿಕೊಂಡು ಸುಮ್ಮನಾಗುವ ಸೀನ್ಗಳಲ್ಲಿ ಅವರ ಹಾವಭಾವ ನಗು ತರಿಸುತ್ತದೆ.
ಇನ್ನು ಐಶ್ವರ್ಯ ಲಕ್ಷ್ಮಿ ಅವರ ಪಾತ್ರ ಈ ಸಿನಿಮಾದ ನಿಜವಾದ ಜೀವಾಳ ತಂದಿದೆ. ಬರೀ ಗ್ಲಾಮರ್ಗೆ ಸೀಮಿತವಾಗದೆ ಸ್ವಾಭಿಮಾನಿ ಹೆಂಡತಿಯಾಗಿ ಗಂಡನಿಗೆ ತಕ್ಕ ತಿರುಗೇಟು ನೀಡುವ ಕುಸ್ತಿಪಟುವಾಗಿ ಅವರ ತುಂಬ ಸಂಸಾರವೊಂದು ಯಶಸ್ಸಿಗೆ ಕಾರಣವಾಗ್ತಾರೆ. ಇವರಿಬ್ಬರ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಪ್ರೇಕ್ಷಕರನ್ನು ಕನೆಕ್ಟ್ ಮಾಡುತ್ತೆ. ಇನ್ನು ಡೈರೆಕ್ಷನ್ ಮತ್ತು ಮ್ಯೂಸಿಕ್. ನಿರ್ದೇಶಕರು ಕಥೆಯನ್ನು ಎಲ್ಲೂ ಬೋರ್ ಆಗದಂತೆ ಬಹಳ ಲಘುವಾಗಿ ಕೊಂಡೊಯ್ದಿದ್ದಾರೆ. ಮೊದಲ ಭಾಗದ ಯಶಸ್ಸಿನ ಬೆನ್ನಲ್ಲೇ ಬಂದಿದ್ದರು ಕಥೆಯಲ್ಲಿ ಹೊಸತನವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿದ್ದಾರೆ. ಇನ್ನು BGM ಹಾಡುಗಳು ಸಿನಿಮಾದ ಮೂಡಿಗೆ ತಕ್ಕ ಹಾಗೆ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಕಾಮಿಡಿ ಸೀನ್ಗಳಲ್ಲಿ ಬರುವ ಮ್ಯೂಸಿಕ್ ಪ್ರೇಕ್ಷಕರನ್ನು ನಗಿಸಿದರೆ ಎಮೋಷ್ನಲ್ ಸೀನ್ಗಳಲ್ಲಿ ಕಥೆಯೊಂದಿಗೆ ಬೆರೆಯುತ್ತದೆ. ಇಲ್ಲಿ ಇನ್ನು ಸಿನಿಮಾ ಸೆಕೆಂಡ್ ಹಾಫ್ಗೆ ಬರ್ತಿದ್ದಂತೆ ವೀರ ಮತ್ತು ಕೀರ್ತಿ ನಡುವಿನ ಅಹಂಕಾರದ ಹೋರಾಟವು ಕೇವಲ ಮನೆಗೆ ಮಾತ್ರ ಸೀಮಿತವಾಗಿರದೆ ಊರಿನವರ ಮುಂದೆಯೂ ಬಹಿರಂಗಗೊಳ್ಳುತ್ತದೆ. ಕೀರ್ತಿ ತನ್ನದೇ ಆದ ಗುರಿಯನ್ನು ಸಾಧಿಸಲು ಹೆಜ್ಜೆ ಇಡ್ತಿದ್ದರೆ ವೀರ ತನ್ನ ಹಳೆಯ ಗೆಳೆಯರ ಬಳಗ ಹಾಗೂ ಅಕ್ಕಪಕ್ಕದವರ ಪ್ರಭಾವದಿಂದ ನಾನೇ ಮನೆಯ ಯಜಮಾನ ಎಂಬುದನ್ನು ಸಾಬೀತುಪಡಿಸಲು ಹರಸಾಹಸ ಪಡುತ್ತಿರ್ತಾನೆ. ಈ ಹಾದಿಯಲ್ಲಿ ಇಬ್ಬರ ನಡುವೆ ನಡೆಯುವ ತಮಾಷೆಯ ವಾದ ವಿವಾದಗಳು, ಮುನಿಸುಗಳು ಮತ್ತು ಮುನಿಸಿಕೊಂಡು ದೂರವಿರಲು ಪ್ರಯತ್ನಿಸುವ ಸನ್ನಿವೇಶಗಳನ್ನು ಪ್ರೇಕ್ಷಕರಿಗೆ ಭರಪೂರ ಮನರಂಜನೆ ನೀಡುತ್ತದೆ. ಕಥೆಯ ಕ್ಲೈಮ್ಯಾಕ್ಸ್ ಹತ್ತಿರವಾಗ್ತಿದ್ದಂತೆ ಒಂದು ದೊಡ್ಡ ಅಗ್ನಿ ಪರೀಕ್ಷೆ ಎದುರಾಗುತ್ತೆ. ಕೀರ್ತಿಯ ಜೀವನದಲ್ಲಿ ಅಥವಾ ಅವಳ ವೃತ್ತಿ ಜೀವನದಲ್ಲಿ ಬರುವ ಅನಿರೀಕ್ಷಿತ ಸಂಕಷ್ಟದಿಂದಾಗಿ ಇಡೀ ಕುಟುಂಬವೇ ಅಂತಕ್ಕೆ ಒಳಗಾಗುತ್ತದೆ. ಈ ಸಮಯದಲ್ಲಿ ವೀರ ಕೇವಲ ತನ್ನ ಸ್ವಾರ್ಥ ಮತ್ತು ಗಂಡಸುತನದ ಅಹಂಕಾರದ ಬಗ್ಗೆ ಯೋಚಿಸಿದರೆ ತನ್ನ ಹೆಂಡತಿಯ ನಿಜವಾದ ಶಕ್ತಿ ಮತ್ತು ಅವಳ ಮೇಲಿರುವ ಪ್ರೀತಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ತಾನೆ. ಸಮಾಜದ ಮುಂದೆ ಹೆಂಡತಿಯನ್ನು ಬಿಟ್ಟುಕೊಡದೆ ಅವಳ ಗೆಲುವಿಗೆ ತಾನೇ ಪ್ರಮುಖ ಕಾರಣವಾಗಲು ನಿರ್ಧರಿಸ್ತಾನೆ. ಎಲ್ಲ ತಡೆಗಳನ್ನು ದಾಟಿ ಕೀರ್ತಿ ಜಯಶಾಲಿ ಆಗ್ತಾಳೆ. ವೀರ ತನ್ನ ತಪ್ಪನ್ನು ಮನಪೂರ್ವಕವಾಗಿ ಒಪ್ಪಿಸಿಕೊಳ್ಳುವುದರ ಮೂಲಕ ಇಬ್ಬರ ನಡುವಿನ ಎಲ್ಲ ಬಿರುಕುಗಳು ಮಾಯವಾಗ್ತವೆ. ಅಹಂಕಾರದ ಬ್ರ್ಯಾಂಡ್ ಬದಲಾಗಿ ಪರಸ್ಪರ ಗೌರವ ಮತ್ತು ಪ್ರೀತಿಯೇ ದಾಂಪತ್ಯದ ಅತಿ ಮುಖ್ಯ ಅಸ್ತ್ರ ಎಂಬುದನ್ನು ಸಾಬೀತುಪಡಿಸುವ ಮೂಲಕ ಸಿನಿಮಾವು ಅತ್ಯಂತ ಸುಂದರವಾದ ಮತ್ತು ನಗುವಿನ ಹಾಗೂ ತೃಪ್ತಿಕರವಾದ ಅಂತ್ಯವನ್ನು ಕಾಣುತ್ತದೆ. ಇನ್ನು ಸಿನಿಮಾದ ಕೊನೆಯ 10 ನಿಮಿಷಗಳು ಕಥೆಯ ಪ್ರಮುಖ ಹೈಲೈಟ್ ಆಗಿ ನಿಲ್ತವೆ. ಮೊದಲ ಭಾಗದಂತೆ ಇಲ್ಲೂ ಕೂಡ ಒಂದು ಅಂತಿಮ ಅಖಾಡ ಅಥವಾ ದೊಡ್ಡ ಸ್ಪರ್ಧೆಯ ಸನ್ನಿವೇಶ ಎದುರಾಗ್ತದೆ. ಆದರೆ ಈ ಬಾರಿ ಕೇವಲ ಗೆಲುವು ಮುಖ್ಯವಲ್ಲ, ಬದಲಿಗೆ ಗಂಡ ಹೆಂಡತಿ ಇಬ್ಬರು ಪರಸ್ಪರರ ಬೆನ್ನೆಲುಬಾಗಿ ನಿಲ್ಲುವುದು ಹೇಗೆ ಎಂಬುದು ಮುಖ್ಯವಾಗ್ತದೆ. ಕೀರ್ತಿ ಅಖಾಡದಲ್ಲಿ ಹೋರಾಡುತ್ತಿದ್ದರೆ ಹೊರಗೆ ನಿಂತು ವೀರ ಅವಳಿಗಾಗಿ ಕೈಯಾಡಿಸುತ್ತಾ, ಪ್ರೋತ್ಸಾಹಿಸುತ್ತಾ ಮತ್ತು ಅವಳ ಜಯಕ್ಕಾಗಿ ಪ್ರಾರ್ಥಿಸುತ್ತಾ ನಿಲ್ಲುವ ದೃಶ್ಯ ಪ್ರೇಕ್ಷಕರ ಕಣ್ಣಂಚಿನಲ್ಲಿ ಆನಂದ ಬಾಷ್ಪ ತರಿಸುತ್ತದೆ. ಗೆಲುವು ಯಾರದ್ದೇ ಆಗಿರಲಿ, ಅಂತಿಮವಾಗಿ ಸೋತಿರುವುದು ಅಹಂಕಾರ ಮತ್ತು ಗೆದ್ದಿರುವುದು ಸಂಸಾರ ಎಂಬ ಸಂದೇಶದೊಂದಿಗೆ ಸಿನಿಮಾ ಮುಕ್ತಾಯವಾಗುತ್ತದೆ. ವೀರ ತನ್ನ ತಪ್ಪನ್ನು ತಿದ್ದುಕೊಂಡು ಹೆಂಡತಿಯನ್ನು ಸಮನಾಳಾಗಿ ಸ್ವೀಕರಿಸುವುದರೊಂದಿಗೆ ಪ್ರೇಕ್ಷಕರಿಗೆ ಒಂದು ಸಂಪೂರ್ಣ ಮನರಂಜನೆ ಹಾಗೂ ಒಳ್ಳೆಯ ಸಂದೇಶದ ಅನುಮತಿ ಸಿಗ್ತದೆ. ಗಂಡ ಹೆಂಡತಿ ನಡುವಿನ ಜಗಳ, ಅಹಂಕಾರ ಮತ್ತು ಕಾಮಿಡಿ ಮೈತುಂಬಿಸಿಕೊಂಡಿದ್ದ ಗತ್ತಾ ಕುಸ್ತಿ ಸಿನಿಮಾ ನೆನಪಿದೆಯಾ? ಈಗ ಅದೇ ಜೋಡಿಯ ಮಜಾ ರೋಚಕತೆಯೊಂದಿಗೆ ಮತ್ತೊಮ್ಮೆ ಬಂದಿದೆ. ಅದೇ ಗಟ್ಟಾ ಕುಸ್ತಿ 2. ಗಂಡ ಹೆಂಡತಿ ನಡುವಿನ ಜಗಳ, ಅಹಂಕಾರ ಮತ್ತು ಕಾಮಿಡಿ ಮೈತುಂಬಿಕೊಂಡಿದ್ದ ಗಟ್ಟಾ ಕುಸ್ತಿ ಸಿನಿಮಾ ನೆನಪಿದೆಯಾ? ಈಗ ಅದೇ ಜೋಡಿಯ ಮಜಾ ರೋಚಕದೊಂದಿಗೆ ಮತ್ತೊಮ್ಮೆ ಬಂದಿದೆ. ಅದೇ ಗತ್ತಾ ಕುಸ್ತಿ 2. ಈ ಸಿನಿಮಾ ಹೇಗಿದೆ? ಮೊದಲ ಭಾಗದಷ್ಟೇ ಮನರಂಜನೆ ನೀಡುತ್ತಾ ಅಥವಾ ನಿರಾಶೆ ಮಾಡುತ್ತಾ?
ಸಂಪೂರ್ಣ ವಿವರಣೆ ಇಲ್ಲಿದೆ. ವಿಡಿಯೋ ಕೊನೆವರೆಗೂ ನೋಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಫುಲ್ ನೋಡಿ. ಮೊದಲ ಭಾಗದಲ್ಲಿ ವೀರ ಅಂದರೆ ವಿಷ್ಣು ವಿಶಾಲ್ ಮತ್ತು ಕೀರ್ತಿ ಅಂದರೆ ಐಶ್ವರ್ಯ ಲಕ್ಷ್ಮಿ ನಡುವಿನ ಕುಸ್ತಿ ಮತ್ತು ಈಗೋ ಸ್ಯಾಟಿಸ್ಫೈ ಆಗುತ್ತು. ಆದರೆ ಎರಡನೇ ಭಾಗದಲ್ಲಿ ಅವರ ಸಂಸಾರದ ಹೊಸ ತಿರುವುಗಳು, ಗಂಡ ಹೆಂಡತಿ ನಡುವಿನ ಇಂದಿನ ಕಾಲದ ಗೊಂದಲಗಳು ಮತ್ತು ಅದ್ಭುತವಾದ ಫ್ಯಾಮಿಲಿ ಡ್ರಾಮಾ ಕಥೆಯ ಹೈಲೈಟ್ ಆಗಿದೆ. ನಿರ್ದೇಶಕರು ಈ ಬಾರಿ ಕಾಮಿಡಿಯ ಜೊತೆಗೆ ಫ್ಯಾಮಿಲಿ ಎಮೋಷನ್ಸ್ಗೂ ಹೆಚ್ಚು ಒತ್ತು ನೀಡಿದ್ದಾರೆ. ಇನ್ನು ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಅಂದರೆ ಕಾಮಿಡಿ ಮತ್ತು ಎಂಟರ್ಟೈನ್ಮೆಂಟ್. ಸಿನಿಮಾದಲ್ಲಿ ಬರುವ ಹಾಸ್ಯ ಸನ್ನಿವೇಶಗಳನ್ನು ಪ್ರೇಕ್ಷಕರನ್ನು ನಗಿಸುತ್ತವೆ. ಗಂಡ ಹೆಂಡತಿ ನಡುವಿನ ಮುನಿಸುಗಳು ಪ್ರತಿಯೊಬ್ಬರಿಗೂ ತಮ್ಮ ಮನೆಯ ಕಥೆಯಂತೆ ಭಾವಿಸುತ್ತದೆ. ಇನ್ನು ವಿಷ್ಣು ವಿಶಾಲ್ ಮತ್ತು ಐಶ್ವರ್ಯ ಲಕ್ಷ್ಮಿ ಅವರ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಮತ್ತೊಮ್ಮೆ ಹೈಲೈಟ್ ಆಗಿದೆ. ಇಬ್ಬರ ಜಗಳದ ಸೀನ್ಗಳು ತುಂಬ ನ್ಯಾಚುರಲ್ ಆಗಿ ಮೂಡಿಬಂದಿವೆ. ಇನ್ನು ಈ ಮೈನಸ್ ಪಾಯಿಂಟ್ ಅಂದರೆ ಕೆಲವೊಮ್ಮೆ ಕತೆ ಮೊದಲ ಭಾಗದ ಹಾದಿಯಲ್ಲೇ ಸಾಗಿದಂತೆ ಅನಿಸಬಹುದು. ಹಾಗೆಯೇ ದ್ವಿತೀಯಾರ್ಧದಲ್ಲಿ ಕೆಲವು ಸನ್ನಿವೇಶಗಳನ್ನು ಮುಂಚೆಯೂ ಊಹಿಸಬಹುದಂತಿವೆ. ಮೊದಲ ಭಾಗದ ಮುಂದುವರಿದ ಭಾಗವಾಗಿ ಈ ಸಿನಿಮಾದಲ್ಲಿ ವೀರ ಅಂದರೆ ವಿಷ್ಣು ವಿಶಾಲ್ ಮತ್ತು ಕೀರ್ತಿ ಐಶ್ವರ್ಯ ಲಕ್ಷ್ಮಿ ಅವರ ಸಾಂಸಾರಿಕ ಜೀವನದ ಹೊಸ ಮುಖಗಳನ್ನು ತೋರಿಸಲಾಗಿದೆ. ಇನ್ನು ಗಂಡ ಹೆಂಡತಿ ನಡುವಿನ ಈಗೋ ಮತ್ತು ಗಂಡನಿಗೆ ತಾನೇ ಮೇಲು ಎಂಬ ಅಹಂಕಾರವಿದ್ದರೆ ಹೆಂಡತಿ ಕೀರ್ತಿ ತಾನೇನು ಕಮ್ಮಿ ಇಲ್ಲ ಎಂದು ಪ್ರತಿಯೊಂದರಲ್ಲೂ ಸಮಬಲ ಸಾಧಿಸಲು ಮುಂದಾಗುತ್ತಾಳೆ. ಇವರ ಆ ಆಂತರಿಕ ಜಗಳ ಹಾಗೂ ಇಬ್ಬರ ನಡುವಿನ ಮಜವಾದ ಸಂಘರ್ಷವೇ ಕಥೆಯ ತಿರುವಾಗಿದೆ. ಕೇವಲ ಕಾಮಿಡಿಗೆ ಸೀಮಿತವಾಗದೆ ಈ ಭಾಗದಲ್ಲಿ ಗಂಡ ಹೆಂಡತಿ ಸಂಬಂಧದ ಮೌಲ್ಯಗಳು, ಚಿಕ್ಕಟ್ಟುಗಳು ಮತ್ತು ಅವುಗಳನ್ನು ಪರಿಹರಿಸಿಕೊಳ್ಳುವ ಹಾದಿಯನ್ನು ಮನರಂಜನಾತ್ಮಕವಾಗಿ ತೋರಿಸಲಾಗಿದೆ. ಇಬ್ಬರು ಅಹಂಕಾರವನ್ನು ಬಿಟ್ಟು ಪರಸ್ಪರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವ ಮೂಲಕ ಸುಂದರವಾದ ಮತ್ತು ನಗುವನ್ನು ತರಿಸುವ ಕ್ಲೈಮ್ಯಾಕ್ಸ್ನೊಂದಿಗೆ ಕತೆ ಚೆಲ್ಲ ಅಯ್ಯವು ಅವರು ನಿರ್ದೇಶನ ಮಾಡಿದ್ದಾರೆ ಹಾಗೂ ಅವರೇ ಈ ಸಿನಿಮಾಗೆ ಕತೆ ಮತ್ತು ಚಿತ್ರಕಥೆಯನ್ನು ಬರೆದಿದ್ದಾರೆ. ಈ ಸಿನಿಮಾದ ನಿರ್ಮಾಣದ ಜವಾಬ್ದಾರಿಯನ್ನು ಇಶಾರಿ ಕೆ. ಗಣೇಶ್, ವಿಷ್ಣು ವಿಶಾಲ್ ಮತ್ತು ಇಸಾನ್ ಸಕ್ಸೇನಾ ಅವರು ವಹಿಸಿಕೊಂಡಿದ್ದಾರೆ. ಇನ್ನು ಪ್ರಮುಖ ನಟ ನಟಿಯರು ಈ ಚಿತ್ರದಲ್ಲಿ ವಿಷ್ಣು ವಿಶಾಲ್ ಮತ್ತು ಐಶ್ವರ್ಯ ಲಕ್ಷ್ಮಿ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಕ್ಯಾಮ್ರಾ ಹಾಗೂ ಎಡಿಟಿಂಗ್ ಸಿನಿಮಾಗೆ ಛಾಯಾಗ್ರಹಣವನ್ನು ಕೆ.ಎಂ. ಭಾಸ್ಕರ್ನ ಮಾಡಿದ್ದಾರೆ ಮತ್ತು ಎಡಿಟಿಂಗ್ ಕೆಲಸವನ್ನು ಭರತ್ ವಿಕ್ರಮ್ ನಿರ್ವಹಿಸಿದ್ದಾರೆ.
ಇನ್ನು ಸಂಗೀತವನ್ನು ಚಿತ್ರಕ್ಕೆ ಜೀವ ತುಂಬುವ ಸಂಗೀತವನ್ನು ಶಾನ್ ರೊನಾಲ್ಡ್ ಸಂಯೋಜಿಸಿದ್ದಾರೆ. ಇನ್ನು ಸಿನಿಮಾವನ್ನು ವೆಲ್ಸ್ ಫಿಲ್ಮ್ಸ್ ಇಂಟರ್ನ್ಯಾಷನಲ್, ಐವಿಎ ಎಂಟರ್ಟೈನ್ಮೆಂಟ್ ಮತ್ತು ವಿಷ್ಣು ವಿಶಾಲ್ ಸ್ಟುಡಿಯೋಸ್ ಸಂಸ್ಥೆಗಳು ಒಟ್ಟಾಗಿ ನಿರ್ಮಿಸಿವೆ. ಈ ಚಿತ್ರವನ್ನು ರೆಡ್ ಜೈಂಟ್ ಮೂವೀಸ್ ಸಂಸ್ಥೆ ವಿತರಣೆ ಮಾಡಿದೆ. ಇನ್ನು ಈ ಚಿತ್ರವು 3 ಜುಲೈ 2026ರಂದು ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗಿದೆ. ಸಿನಿಮಾದ ಒಟ್ಟು ರನ್ನಿಂಗ್ ಟೈಮ್ ಸುಮಾರು 154 ನಿಮಿಷಗಳು ಇದೆ. ಇನ್ನು ಭಾರತೀಯ ಚಲನಚಿತ್ರವಾಗಿದ್ದು ಮೂಲತಃ ತಮಿಳು ಭಾಷೆಯಲ್ಲಿ ಮೂಡಿಬಂದಿದೆ. ಇನ್ನು ಈ ಸಿನಿಮಾದ ಒಟ್ಟು ಅಂದಾಜು ಗಳಿಕೆಯ ಸರಿಸುಮಾರು 55 ಕೋಟಿ ರೂಪಾಯಿಗಳಷ್ಟಿದೆ. ಸಿನಿಮಾದ ಆರಂಭವು ಮೊದಲ ಭಾಗದ ಹೈಲೈಟ್ಸ್ನೊಂದಿಗೆ ಶುರುವಾಗುತ್ತೆ. ವೀರ ಒಬ್ಬ ಪುರುಷ ಅಹಂಕಾರ ಹೊಂದಿರುವ ವ್ಯಕ್ತಿ. ತನಗೆ ಹೆಂಡತಿಯಾಗಿ ಬರುವವಳು ತುಂಬ ಸೌಮ್ಯವಾಗಿರಬೇಕು, ತಾನು ಹೇಳಿದಂತೆ ಕೇಳಬೇಕು ಎಂದುಕೊಳ್ಳುವವನು. ಆದರೆ ಅವನಿಗೆ ಸಿಗುವುದೇ ಕುಸ್ತಿಪಟ್ಟು ಬಂಡಾಯ ಸ್ವಭಾವದ ಕೀರ್ತಿ ಅಂದರೆ ಐಶ್ವರ್ಯ ಲಕ್ಷ್ಮಿ. ಮೊದಲ ಭಾಗದಲ್ಲಿ ಇವರಿಬ್ಬರ ನಡುವೆ ನಡೆಯುವ ಜಗಳಗಳು, ಕುಸ್ತಿ ಅಖಾಡದ ಸನ್ನಿವೇಶಗಳು ಮತ್ತು ಕೊನೆಗೆ ಕೀರ್ತಿ ತನ್ನ ಗಂಡನಿಗೆ ತಕ್ಕ ಪಾಠ ಕಲಿಸಿ ಅವನನ್ನು ಬದಲಾಯಿಸುವ ಹಾದಿ ಜನಗಳಿಗೆ ಸಿಕ್ಕಾಪಟ್ಟೆ ಇಷ್ಟವಾಗಿತ್ತು. ಈಗ ಎರಡನೇ ಭಾಗದಲ್ಲಿ ಇವರ ಮದುವೆಯ ನಂತರ ಸಂಸಾರ ಹೇಗಿದೆ ಎಂಬುದನ್ನು ಕಥೆಯ ಮೂಲಕ ತೋರಿಸಲಾಗಿದೆ. ಮದುವೆಯಾಗಿ ಕೆಲವು ತಿಂಗಳುಗಳು ಕಳೆದ ಬಳಿಕ ವೀರ ಮತ್ತು ಕೀರ್ತಿ ಜೀವನದಲ್ಲಿ ಹೊಸ ಸಮಸ್ಯೆಗಳು ಎದುರಾಗುತ್ತವೆ. ವೀರ ತನ್ನ ಹಳೆಯ ಚಾಳಿಯನ್ನು ಸಂಪೂರ್ಣವಾಗಿ ಬಿಟ್ಟಿರುವುದಿಲ್ಲ. ತನ್ನನ್ನೊಂದು ದೊಡ್ಡ ಗ್ಯಾಂಗ್ ಇಟ್ಕೊಂಡು ಊರಿನಲ್ಲಿ ಹಿರಿಯರಣ್ಣರ ಥರ ಮೆರೆಯಲು ನೋಡ್ತಿರುತ್ತಾನೆ. ಆದರೆ ಕೀರ್ತಿ ಈಗ ಕೇವಲ ಹೆಂಡತಿಯಾಗಿ ಮಾತ್ರವಲ್ಲದೆ ತನ್ನ ಸ್ವಂತಿಕೆ ಮತ್ತು ಕನಸುಗಳನ್ನು ಮುಂದುವರಿಸಲು ಬಯಸ್ತಾಳೆ. ವೀರ ತನ್ನ ಹೆಂಡತಿ ಮನೆಯಾಚೆ ಹೋಗುವುದನ್ನು, ಎಲ್ಲರ ಮುಂದೆ ತನ್ನಗಿಂತ ಹೆಚ್ಚು ಹೆಸರು ಮಾಡುವುದನ್ನು ಸಹಿಸುವುದಿಲ್ಲ. ಇದರಿಂದ ಮನೆಯಲ್ಲಿ ಮತ್ತೆ ಸಣ್ಣ ಪುಟ್ಟ ಜಗಳಗಳು, ಈಗೋ ಕ್ಲಾಸ್ಗಳು ಶುರುವಾಗುತ್ತದೆ. ಕಥೆಯಲ್ಲಿ ಅತಿ ಮುಖ್ಯವಾದ ತಿರುವು ಬರುವುದು ಕೀರ್ತಿಗೆ ಸಿಗುವ ಒಂದು ದೊಡ್ಡ ಅವಕಾಶದಿಂದ. ಕುಸ್ತಿ ಅಥವಾ ತನ್ನದೇ ಆದ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಕೀರ್ತಿಗೆ ದೊಡ್ಡ ವೇದಿಕೆ ಸಿಗುತ್ತದೆ. ವೀರ ಮೇಲ್ನೋಟಕ್ಕೆ ಇದಕ್ಕೆ ಒಪ್ಪಿಕೊಂಡಂತೆ ನಟಿಸಿದರು. ಒಳಗೊಳಗೆ ಅಸೂಯೆ ಮತ್ತು ಮುಜುಗರ ಅನುಭವಿಸುತ್ತಾನೆ. ಅವಳ ಯಶಸ್ಸನ್ನು ತಡೆಯಲು ವೀರ ಮಾಡುವ ತಮಾಷೆಯ ಪ್ರಯತ್ನಗಳು ಮತ್ತು ಅದರಿಂದ ಸಿಗುವ ತಿರುವುಗಳು ಸಿನಿಮಾದಲ್ಲಿ ನಗುವಿನ ಅಲೆ ಎಬ್ಬಿಸುತ್ತವೆ. ಕೀರ್ತಿ ತನ್ನ ಗಂಡನ ಇಂಥ ಬಲಿಷ್ಠ ವರ್ತಮಾನವನ್ನು ಹೇಗೆ ಎದುರಿಸುತ್ತಾಳೆ ಮತ್ತು ಅವನ ಅಹಂಕಾರವನ್ನು ಹೇಗೆ ಮಟ್ಟ ಹಾಕ್ತಾಳೆ ಎಂಬುದೇ ದ್ವಿತೀಯಾರ್ಧದ ಮುಖ್ಯ ಹೊರನಾಗಿದೆ. ಕೇವಲ ಕಾಮಿಡಿ ಮತ್ತು ಜಗಳ ಮಾತ್ರವಲ್ಲದೆ ಈ ಭಾಗದಲ್ಲಿ ಕುಟುಂಬದ ಹಿನ್ನೆಲೆಗೆ ಹೆಚ್ಚು ಮಹತ್ವ ನೀಡಲಾಗಿದೆ. ಮನೆಯ ಹಿರಿಯರು ಮತ್ತು ಗಂಡ ಹೆಂಡತಿಯ ಜಗಳದ ನಡುವೆ ಹೇಗೆ ಸಿಲುಕಿಕೊಳ್ತಾರೆ, ಇಬ್ಬರಿಗೂ ಬುದ್ಧಿ ಹೇಳಲು ಹೋಗಿ ಯಾವ ರೀತಿ ಸಿಕ್ಕಿ ಹಾಕಿಕೊಳ್ತಾರೆ ಎಂಬುದು ಪ್ರೇಕ್ಷಕರನ್ನು ಕಚಗುಳಿಯಿಡುತ್ತದೆ. ಗಂಡ ಹೆಂಡತಿ ಅಂದರೆ ಕೇವಲ ಒಬ್ಬರ ಮೇಲೂ ಇನ್ನೊಬ್ಬರ ಕೀಳು ಅಲ್ಲ, ಇಬ್ಬರು ಸಮಾನರು ಎಂಬ ಸುಂದರ ಸಂದೇಶವನ್ನು ನಿರ್ದೇಶಕರು ಈ ಭಾಗದಲ್ಲೂ ಬಹಳ ಲವಳಿಕೆಯಿಂದ ಹೇಳಲು ಪ್ರಯತ್ನಿಸಿದ್ದಾರೆ. ಸಿನಿಮಾದಲ್ಲಿ ಬರುವ ಕೆಲವು ಪಂಚಾಯಿತಿ ದೃಶ್ಯಗಳು ಮತ್ತು ಊರಿನ ಜನರ ಮುಂದೆ ವೀರ ಪಡುವ ಪಾಡು ತುಂಬ ಹಾಸ್ಯಮಯವಾಗಿದೆ. ಹೆಂಡತಿ ತನ್ನನ್ನು ಮೀರಿ ಬೆಳೆಯುತ್ತಿದ್ದಾಳೆ ಎಂದು ಊರಿನವರ ಮುಂದೆ ಬಿಲ್ಡಪ್ ಕೊಡಲು ಹೋಗಿ ವೀರ ಸಿಕ್ಕಿ ಹಾಕಿಕೊಳ್ಳುವ ಸೀನ್ಗಳು ಚಿತ್ರಮಂದಿರದಲ್ಲಿ ನಗೆಡಲು ಹಾರಿಸುತ್ತವೆ. ಕಥೆಯ ಎಡಭಾಗದಲ್ಲಿ ಒಂದು ಅನಿರೀಕ್ಷಿತ ತಿರುವು ಎದುರಾಗುತ್ತದೆ.
ಕೀರ್ತಿ ಭಾಗವಹಿಸುವ ಪ್ರಮುಖ ಸ್ಪರ್ಧೆಯಲ್ಲಿ ಅಥವಾ ಅವಳ ವೈಯಕ್ತಿಕ ಜೀವನದ ದೊಡ್ಡ ಸವಾಲಿನಲ್ಲಿ ಅವಳಿಗೆ ಸಂಕಷ್ಟ ಎದುರಾದಾಗ ಎಲ್ಲರೂ ಅವಳ ಕೈ ಬಿಡುತ್ತಾರೆ. ಆದರೆ ಆ ಸಮಯದಲ್ಲಿ ಗಂಡ ವೀರ ತನ್ನ ಎಲ್ಲ ಅಹಂಕಾರ ಮತ್ತು ದೇಶವನ್ನು ಬಿಟ್ಟು ಇನ್ನು ಮರೆತು ಹೆಂಡತಿಯ ಬೆನ್ನಿಗೆ ನಿಲ್ತಾನೆ. ಆ ದೃಶ್ಯಗಳು ಸಿನಿಮಾದಲ್ಲಿ ಅತ್ಯಂತ ಭಾವನಾತ್ಮಕವಾಗಿ ಮೂಡಿಬಂದಿದೆ. ಈ ಸಿನಿಮಾ ಕೇವಲ ನಗುವಿಗೆ ಮಾತ್ರವಲ್ಲ, ಇಂದಿನ ಆಧುನಿಕ ಸಂಸಾರಗಳಿಗೆ ಒಂದು ಒಳ್ಳೆಯ ಸಂದೇಶವನ್ನು ನೀಡುತ್ತದೆ. ಯಾವುದೇ ದಾಂಪತ್ಯಗಳಲ್ಲಿ ಗಂಡ ಅಥವಾ ಹೆಂಡತಿ ಯಾರೂ ಮೇಲಲ್ಲ, ಇಬ್ಬರು ಸಮಾನರು, ಒಬ್ಬರ ಯಶಸ್ಸಿಗೆ ಇನ್ನೊಬ್ಬರ ಅಡಿಯಾಗದೆ ಬೆನ್ನೆಲುಬಾಗಿ ನಿಲ್ಲಬೇಕು ಎಂದು ಸುಂದರವಾದ ತತ್ವವನ್ನು ಈ ಕಥೆಯ ಮೂಲಕ ಬಹಳ ಅಂದವಾಗಿ ಕಟ್ಟಿಕೊಡಲಾಗಿದೆ. ಇನ್ನು ಈ ಸಿನಿಮಾದ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ಅದು ನಟರ ಪರ್ಫಾರ್ಮೆನ್ಸ್. ವಿಷ್ಣು ವಿಶಾಲ್ ಅವರು ತಮ್ಮ ಎಂದಿನ ಟೈಮಿಂಗ್, ಕಾಮಿಡಿ ಮತ್ತು ಹಳ್ಳಿಯ ಯುವಕನ ಪಾತ್ರದಲ್ಲಿ ಮತ್ತೊಮ್ಮೆ ಮಿಂಚಿದ್ದಾರೆ. ಗಂಡನ ಅಹಂಕಾರವನ್ನು ತೋರಿಸುವ ಸೀನ್ ಆಗಿರ್ಬೋದು ಅಥವಾ ಹೆಂಡತಿಗೆ ಹೆದರಿಕೊಂಡು ಸುಮ್ಮನಾಗುವ ಸೀನ್ಗಳಲ್ಲಿ ಅವರ ಹಾವಭಾವ ನಗು ತರಿಸುತ್ತದೆ. ಇನ್ನು ಐಶ್ವರ್ಯ ಲಕ್ಷ್ಮಿ ಅವರ ಪಾತ್ರ ಈ ಸಿನಿಮಾದ ನಿಜವಾದ ಜೀವಾಳ ತಂದಿದೆ. ಬರೀ ಗ್ಲಾಮರ್ಗೆ ಸೀಮಿತವಾಗದೆ ಸ್ವಾಭಿಮಾನಿ ಹೆಂಡತಿಯಾಗಿ ಗಂಡನಿಗೆ ತಕ್ಕ ತಿರುಗೇಟು ನೀಡುವ ಕುಸ್ತಿಪಟುವಾಗಿ ಅವರ ತುಂಬ ಸಂಸಾರವೊಂದು ಯಶಸ್ಸಿಗೆ ಕಾರಣವಾಗ್ತಾರೆ. ಇವರಿಬ್ಬರ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಪ್ರೇಕ್ಷಕರನ್ನು ಕನೆಕ್ಟ್ ಮಾಡುತ್ತೆ. ಇನ್ನು ಡೈರೆಕ್ಷನ್ ಮತ್ತು ಮ್ಯೂಸಿಕ್. ನಿರ್ದೇಶಕರು ಕಥೆಯನ್ನು ಎಲ್ಲೂ ಬೋರ್ ಆಗದಂತೆ ಬಹಳ ಲಘುವಾಗಿ ಕೊಂಡೊಯ್ದಿದ್ದಾರೆ. ಮೊದಲ ಭಾಗದ ಯಶಸ್ಸಿನ ಬೆನ್ನಲ್ಲೇ ಬಂದಿದ್ದರು ಕಥೆಯಲ್ಲಿ ಹೊಸತನವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿದ್ದಾರೆ. ಇನ್ನು BGM, ಹಾಡುಗಳು ಸಿನಿಮಾದ ಮೂಡಿಗೆ ತಕ್ಕ ಹಾಗೆ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಕಾಮಿಡಿ ಸೀನ್ಗಳಲ್ಲಿ ಬರುವ ಮ್ಯೂಸಿಕ್ ಪ್ರೇಕ್ಷಕರನ್ನು ನಗಿಸಿದರೆ, ಎಮೋಷ್ನಲ್ ಸೀನ್ಗಳಲ್ಲಿ ಕಥೆಯೊಂದಿಗೆ ಬೆರೆಯುತ್ತದೆ. ಇಲ್ಲಿ ಇನ್ನು ಸಿನಿಮಾ ಸೆಕೆಂಡ್ ಹಾಫ್ಗೆ ಬರ್ತಿದ್ದಂತೆ ವೀರ ಮತ್ತು ಕೀರ್ತಿ ನಡುವಿನ ಅಹಂಕಾರದ ಹೋರಾಟವು ಕೇವಲ ಮನೆಗೆ ಮಾತ್ರ ಸೀಮಿತವಾಗಿರದೆ ಊರಿನವರ ಮುಂದೆಯೂ ಬಹಿರಂಗಗೊಳ್ಳುತ್ತದೆ. ಕೀರ್ತಿ ತನ್ನದೇ ಆದ ಗುರಿಯನ್ನು ಸಾಧಿಸಲು ಹೆಜ್ಜೆ ಇಡ್ತಿದ್ದರೆ, ವೀರ ತನ್ನ ಹಳೆಯ ಗೆಳೆಯರ ಬಳಗ ಹಾಗೂ ಅಕ್ಕಪಕ್ಕದವರ ಪ್ರಭಾವದಿಂದ ನಾನೇ ಮನೆಯ ಯಜಮಾನ ಎಂಬುದನ್ನು ಸಾಬೀತುಪಡಿಸಲು ಹರಸಾಹಸ ಪಡುತ್ತಿರ್ತಾನೆ. ಈ ಹಾದಿಯಲ್ಲಿ ಇಬ್ಬರ ನಡುವೆ ನಡೆಯುವ ತಮಾಷೆಯ ವಾದ ವಿವಾದಗಳು, ಮುನಿಸುಗಳು ಮತ್ತು ಮುನಿಸಿಕೊಂಡು ದೂರವಿರಲು ಪ್ರಯತ್ನಿಸುವ ಸನ್ನಿವೇಶಗಳನ್ನು ಪ್ರೇಕ್ಷಕರಿಗೆ ಭರಪೂರ ಮನರಂಜನೆ ನೀಡುತ್ತದೆ. ಕಥೆಯ ಕ್ಲೈಮ್ಯಾಕ್ಸ್ ಹತ್ತಿರವಾಗ್ತಿದ್ದಂತೆ ಒಂದು ದೊಡ್ಡ ಅಗ್ನಿ ಪರೀಕ್ಷೆ ಎದುರಾಗುತ್ತೆ. ಕೀರ್ತಿಯ ಜೀವನದಲ್ಲಿ ಅಥವಾ ಅವಳ ವೃತ್ತಿ ಜೀವನದಲ್ಲಿ ಬರುವ ಅನಿರೀಕ್ಷಿತ ಸಂಕಷ್ಟದಿಂದಾಗಿ ಇಡೀ ಕುಟುಂಬವೇ ಅಂತಕ್ಕೆ ಒಳಗಾಗುತ್ತದೆ. ಈ ಸಮಯದಲ್ಲಿ ವೀರ ಕೇವಲ ತನ್ನ ಸ್ವಾರ್ಥ ಮತ್ತು ಗಂಡಸುತನದ ಅಹಂಕಾರದ ಬಗ್ಗೆ ಯೋಚಿಸಿದರೆ, ತನ್ನ ಹೆಂಡತಿಯ ನಿಜವಾದ ಶಕ್ತಿ ಮತ್ತು ಅವಳ ಮೇಲಿರುವ ಪ್ರೀತಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ತಾನೆ. ಸಮಾಜದ ಮುಂದೆ ಹೆಂಡತಿಯನ್ನು ಬಿಟ್ಟುಕೊಡದೆ ಅವಳ ಗೆಲುವಿಗೆ ತಾನೇ ಪ್ರಮುಖ ಕಾರಣವಾಗಲು ನಿರ್ಧರಿಸ್ತಾನೆ. ಎಲ್ಲ ತಡೆಗಳನ್ನು ದಾಟಿ ಕೀರ್ತಿ ಜಯಶಾಲಿ ಆಗ್ತಾಳೆ. ವೀರ ತನ್ನ ತಪ್ಪನ್ನು ಮನಪೂರ್ವಕವಾಗಿ ಒಪ್ಪಿಸಿಕೊಳ್ಳುವುದರ ಮೂಲಕ ಇಬ್ಬರ ನಡುವಿನ ಎಲ್ಲ ಬಿರುಕುಗಳು ಮಾಯವಾಗ್ತವೆ. ಅಹಂಕಾರದ ಬ್ರ್ಯಾಂಡ್ ಬದಲಾಗಿ ಪರಸ್ಪರ ಗೌರವ ಮತ್ತು ಪ್ರೀತಿಯೇ ದಾಂಪತ್ಯದ ಅತಿ ಮುಖ್ಯ ಅಸ್ತ್ರ ಎಂಬುದನ್ನು ಸಾಬೀತುಪಡಿಸುವ ಮೂಲಕ ಸಿನಿಮಾವು ಅತ್ಯಂತ ಸುಂದರವಾದ ಮತ್ತು ನಗುವಿನ ಹಾಗೂ ತೃಪ್ತಿಕರವಾದ ಅಂತ್ಯವನ್ನು ಕಾಣುತ್ತದೆ. ಇನ್ನು ಸಿನಿಮಾದ ಕೊನೆಯ 10 ನಿಮಿಷಗಳು ಕಥೆಯ ಪ್ರಮುಖ ಹೈಲೈಟ್ ಆಗಿ ನಿಲ್ತವೆ. ಮೊದಲ ಭಾಗದಂತೆ ಇಲ್ಲೂ ಕೂಡ ಒಂದು ಅಂತಿಮ ಅಖಾಡ ಅಥವಾ ದೊಡ್ಡ ಸ್ಪರ್ಧೆಯ ಸನ್ನಿವೇಶ ಎದುರಾಗ್ತದೆ. ಆದರೆ ಈ ಬಾರಿ ಕೇವಲ ಗೆಲುವು ಮುಖ್ಯವಲ್ಲ, ಬದಲಿಗೆ ಗಂಡ ಹೆಂಡತಿ ಇಬ್ಬರು ಪರಸ್ಪರರ ಬೆನ್ನೆಲುಬಾಗಿ ನಿಲ್ಲುವುದು ಹೇಗೆ ಎಂಬುದು ಮುಖ್ಯವಾಗ್ತದೆ.
ಕೀರ್ತಿ ಅಖಾಡದಲ್ಲಿ ಹೋರಾಡುತ್ತಿದ್ದರೆ ಹೊರಗೆ ನಿಂತು ವೀರ ಅವಳಿಗಾಗಿ ಕೈಯಾಡಿಸುತ್ತಾ ಪ್ರೋತ್ಸಾಹಿಸುತ್ತಾ ಮತ್ತು ಅವಳ ಜಯಕ್ಕಾಗಿ ಪ್ರಾರ್ಥಿಸುತ್ತಾ ನಿಲ್ಲುವ ದೃಶ್ಯ ಪ್ರೇಕ್ಷಕರ ಕಣ್ಣಂಚಿನಲ್ಲಿ ಆನಂದ ಬಾಷ್ಪತರಿಸುತ್ತದೆ. ಗೆಲುವು ಯಾರದ್ದೇ ಆಗಿರಲಿ, ಅಂತಿಮವಾಗಿ ಸೋತಿರುವುದು ಅಹಂಕಾರ ಮತ್ತು ಗೆದ್ದಿರುವುದು ಸಂಸಾರ ಎಂಬ ಸಂದೇಶದೊಂದಿಗೆ ಸಿನಿಮಾ ಮುಕ್ತಾಯವಾಗುತ್ತದೆ. ವೀರ ತನ್ನ ತಪ್ಪನ್ನು ತಿದ್ದುಕೊಂಡು ಹೆಂಡತಿಯನ್ನು ಸಮನಾಳಾಗಿ ಸ್ವೀಕರಿಸುವುದರೊಂದಿಗೆ ಪ್ರೇಕ್ಷಕರಿಗೆ ಒಂದು ಸಂಪೂರ್ಣ ಮನರಂಜನೆ ಹಾಗೂ ಒಳ್ಳೆಯ ಸಂದೇಶದ ಅನುಮತಿ ಸಿಗುತ್ತದೆ. ಗಂಡ ಹೆಂಡತಿ ನಡುವಿನ ಜಗಳ, ಅಹಂಕಾರ ಮತ್ತು ಕಾಮಿಡಿ ಮೈತುಂಬಿಸಿಕೊಂಡಿದ್ದ ಗತ್ತಾ ಕುಸ್ತಿ ಸಿನಿಮಾ ನೆನಪಿದೆಯಾ? ಈಗ ಅದೇ ಜೋಡಿಯ ಮಜಾ ರೋಚಕದೊಂದಿಗೆ ಮತ್ತೊಮ್ಮೆ ಬಂದಿದೆ. ಅದೇ ಗಟ್ಟಾ ಕುಸ್ತಿ 2. ಗಂಡ ಹೆಂಡತಿ ನಡುವಿನ ಜಗಳ, ಅಹಂಕಾರ ಮತ್ತು ಕಾಮಿಡಿ ಮೈತುಂಬಿಕೊಂಡಿದ್ದ ಗಟ್ಟಾ ಕುಸ್ತಿ ಸಿನಿಮಾ ನೆನಪಿದೆಯಾ? ಈಗ ಅದೇ ಜೋಡಿಯ ಮಜಾ ರೋಚಕದೊಂದಿಗೆ ಮತ್ತೊಮ್ಮೆ ಬಂದಿದೆ. ಅದೇ ಗತ್ತಾ ಕುಸ್ತಿ 2. ಈ ಸಿನಿಮಾ ಹೇಗಿದೆ? ಮೊದಲ ಭಾಗದಷ್ಟೇ ಮನರಂಜನೆ ನೀಡುತ್ತಾ ಅಥವಾ ನಿರಾಶೆ ಮಾಡುತ್ತಾ? ಸಂಪೂರ್ಣ ವಿವರಣೆ ಇಲ್ಲಿದೆ. ವಿಡಿಯೋ ಕೊನೆವರೆಗೂ ನೋಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಫುಲ್ ನೋಡಿ. ಮೊದಲ ಭಾಗದಲ್ಲಿ ವೀರ ಅಂದರೆ ವಿಷ್ಣು ವಿಶಾಲ್ ಮತ್ತು ಕೀರ್ತಿ ಅಂದರೆ ಐಶ್ವರ್ಯ ಲಕ್ಷ್ಮಿ ನಡುವಿನ ಕುಸ್ತಿ ಮತ್ತು ಈಗೋ ಸ್ಯಾಟಿಸ್ಫೈ ಆಗುತ್ತು. ಆದರೆ ಎರಡನೇ ಭಾಗದಲ್ಲಿ ಅವರ ಸಂಸಾರದ ಹೊಸ ತಿರುವುಗಳು, ಗಂಡ ಹೆಂಡತಿ ನಡುವಿನ ಇಂದಿನ ಕಾಲದ ಗೊಂದಲಗಳು ಮತ್ತು ಅದ್ಭುತವಾದ ಫ್ಯಾಮಿಲಿ ಡ್ರಾಮಾ ಕಥೆಯ ಹೈಲೈಟ್ ಆಗಿದೆ. ನಿರ್ದೇಶಕರು ಈ ಬಾರಿ ಕಾಮಿಡಿಯ ಜೊತೆಗೆ ಫ್ಯಾಮಿಲಿ ಎಮೋಷನ್ಸ್ಗೂ ಹೆಚ್ಚು ಒತ್ತು ನೀಡಿದ್ದಾರೆ. ಇನ್ನು ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಅಂದರೆ ಕಾಮಿಡಿ ಮತ್ತು ಎಂಟರ್ಟೈನ್ಮೆಂಟ್. ಸಿನಿಮಾದಲ್ಲಿ ಬರುವ ಹಾಸ್ಯ ಸನ್ನಿವೇಶಗಳನ್ನು ಪ್ರೇಕ್ಷಕರನ್ನು ನಗಿಸುತ್ತವೆ. ಗಂಡ ಹೆಂಡತಿ ನಡುವಿನ ಮುನಿಸುಗಳು ಪ್ರತಿಯೊಬ್ಬರಿಗೂ ತಮ್ಮ ಮನೆಯ ಕಥೆಯಂತೆ ಭಾವಿಸುತ್ತದೆ. ಇನ್ನು ವಿಷ್ಣು ವಿಶಾಲ್ ಮತ್ತು ಐಶ್ವರ್ಯ ಲಕ್ಷ್ಮಿ ಅವರ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಮತ್ತೊಮ್ಮೆ ಹೈಲೈಟ್ ಆಗಿದೆ. ಇಬ್ಬರ ಜಗಳದ ಸೀನ್ಗಳು ತುಂಬ ನ್ಯಾಚುರಲ್ ಆಗಿ ಮೂಡಿಬಂದಿವೆ. ಇನ್ನು ಈ ಮೈನಸ್ ಪಾಯಿಂಟ್ ಅಂದರೆ ಕೆಲವೊಮ್ಮೆ ಕತೆ ಮೊದಲ ಭಾಗದ ಹಾದಿಯಲ್ಲೇ ಸಾಗಿದಂತೆ ಅನಿಸಬಹುದು. ಹಾಗೆಯೇ ದ್ವಿತೀಯಾರ್ಧದಲ್ಲಿ ಕೆಲವು ಸನ್ನಿವೇಶಗಳನ್ನು ಮುಂಚೆಯೂ ಊಹಿಸಬಹುದಂತಿವೆ. ಮೊದಲ ಭಾಗದ ಮುಂದುವರಿದ ಭಾಗವಾಗಿ ಈ ಸಿನಿಮಾದಲ್ಲಿ ವೀರ ಅಂದರೆ ವಿಷ್ಣು ವಿಶಾಲ್ ಮತ್ತು ಕೀರ್ತಿ ಐಶ್ವರ್ಯ ಲಕ್ಷ್ಮಿ ಅವರ ಸಾಂಸಾರಿಕ ಜೀವನದ ಹೊಸ ಮುಖಗಳನ್ನು ತೋರಿಸಲಾಗಿದೆ. ಇನ್ನು ಗಂಡ ಹೆಂಡತಿ ನಡುವಿನ ಈಗೋ ಮತ್ತು ಗಂಡನಿಗೆ ತಾನೇ ಮೇಲು ಎಂಬ ಅಹಂಕಾರವಿದ್ದರೆ ಹೆಂಡತಿ ಕೀರ್ತಿ ತಾನೇನು ಕಮ್ಮಿ ಇಲ್ಲ ಎಂದು ಪ್ರತಿಯೊಂದರಲ್ಲೂ ಸಮಬಲ ಸಾಧಿಸಲು ಮುಂದಾಗುತ್ತಾಳೆ. ಇವರ ಆ ಆಂತರಿಕ ಜಗಳ ಹಾಗೂ ಇಬ್ಬರ ನಡುವಿನ ಮಜವಾದ ಸಂಘರ್ಷವೇ ಕಥೆಯ ತಿರುವಾಗಿದೆ. ಕೇವಲ ಕಾಮಿಡಿಗೆ ಸೀಮಿತವಾಗದೆ ಈ ಭಾಗದಲ್ಲಿ ಗಂಡ ಹೆಂಡತಿ ಸಂಬಂಧದ ಮೌಲ್ಯಗಳು, ಚಿಕ್ಕಟ್ಟುಗಳು ಮತ್ತು ಅವುಗಳನ್ನು ಪರಿಹರಿಸಿಕೊಳ್ಳುವ ಹಾದಿಯನ್ನು ಮನರಂಜನಾತ್ಮಕವಾಗಿ ತೋರಿಸಲಾಗಿದೆ. ಇಬ್ಬರು ಅಹಂಕಾರವನ್ನು ಬಿಟ್ಟು ಪರಸ್ಪರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವ ಮೂಲಕ ಸುಂದರವಾದ ಮತ್ತು ನಗುವನ್ನು ತರಿಸುವ ಕ್ಲೈಮ್ಯಾಕ್ಸ್ನೊಂದಿಗೆ ಕತೆ